ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ರೀಜನಲ್ ರೂರಲ್ ಬ್ಯಾಂಕ್ RRB ಈ RRBಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ನೇಮಕಾತಿಗಾಗಿ IBPSನಿಂದ ನೋಟಿಫಿಕೇಶನ್ ಹೊರಡಿಸಲಾಗಿದೆ ಸ್ನೇಹಿತರೆ. ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತಂದ್ರೆ ನಮ್ಮ ಕರ್ನಾಟಕದೊಳಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಆಮೇಲೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತ ಬರ್ತಾವೆ. ಈ ಬ್ಯಾಂಕ್ಗಳಲ್ಲಿ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಈ ಬ್ಯಾಂಕ್ಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ನೇಮಕಾತಿಗಾಗಿ ಈಗಾಗಲೇ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಒಟ್ಟಾರೆಯಾಗಿ 9,995 ಹುದ್ದೆಗಳು ಖಾಲಿ ಆದವು. ಇದು ಆಲ್ ಓವರ್ ಇಂಡಿಯಾದ ವೇಕೆನ್ಸಿ ಡೀಟೇಲ್ಸ್. ಬಟ್ ಕರ್ನಾಟಕದೊಳಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ 100 ಹುದ್ದೆಗಳು ಖಾಲಿ ಅದಾವ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನಲ್ಲಿ 100 ಹುದ್ದೆಗಳು ಖಾಲಿ ಅದ. ಒಟ್ಟಾರೆಯಾಗಿ 200 ಹುದ್ದೆಗಳ ಕರ್ನಾಟಕದೊಳಗೆ ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಈ ಹುದ್ದೆಗಳಿಗೆ ನಿಮ್ಮದು ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚೆ ನಿಮ್ಮದು ಮೊಬೈಲ್ನಲ್ಲಿ ಫೋಟೋ, ಸಿಗ್ನೇಚರ್, ಲೆಫ್ಟ್ ಹ್ಯಾಂಡ್ ಥಂಬ್ ನಿಮ್ಮದು, ಆಮೇಲೆ ಹ್ಯಾಂಡ್ ಡಿಕ್ಲರೇಷನ್ ಅಂತ ಬರ್ತದೆ. ಹ್ಯಾಂಡ್ ಡಿಕ್ಲರೇಷನ್ ಎಲ್ಲಿಂದ? ಹ್ಯಾಂಡ್ ಡಿಕ್ಲರೇಷನ್ ನೋಡಿ, ನೋಟಿಫಿಕೇಶನ್ ಪೇಜ್ ನಂಬರ್ ಐ ಥಿಂಕ್ 55-56ನೇ ಪೇಜ್ನಾಗ ಒಂದು ಪ್ಯಾರಾಗ್ರಾಫ್ ಕೊಟ್ಟರು. ಆ ಪ್ಯಾರಾಗ್ರಾಫ್ನಾಗ ಯಾವ ರೀತಿ ಇರ್ತದೆ ಅದೇ ರೀತಿ ಸೇಮ್ ಬರ್ದು ಅದನ್ನು ಫೋಟೋ ತಕ್ಕೊಂಡು ನಿಮ್ಮದು ಮೊಬೈಲ್ನಲ್ಲಿ ಸೇವ್ ಮಾಡಿರಿ. ಇವು 4 ಇಮೇಜಸ್ಗಳು ನಿಮ್ಮದು ಮೊಬೈಲ್ ಒಳಗೆ ಸೇವ್ ಮಾಡ್ಕೊಳ್ರಿ ಸ್ನೇಹಿತರೆ. ಫೋಟೋದು ನೋಡ್ರಿ, ಫೋಟೋದ ಸೈಜ್ 20 to 50 KB ಒಳಗಡೆ ಇರಬೇಕು. 20 to 50 KB ಒಳಗಡೆನೇ ಇರಬೇಕು. ನೆಕ್ಸ್ಟ್ ಸಿಗ್ನೇಚರ್ದ ಸೈಜ್ 10 to 20 KB ಒಳಗಡೆ ಇರಬೇಕು. 10 to 20 KB ಒಳಗಡೆ ಇರಬೇಕು. ಲೆಫ್ಟ್ ಹ್ಯಾಂಡ್ ಥಂಬ್, ಈ ಲೆಫ್ಟ್ ಹ್ಯಾಂಡ್ ಥಂಬ್ದ ಸೈಜ್ 20 to 50 KB ಒಳಗಡೆ ಇರಬೇಕು. 20 to 50 KB ಒಳಗಡೆ ಇರಬೇಕು. ನೆಕ್ಸ್ಟ್ ಈ ಹ್ಯಾಂಡ್ ಡಿಕ್ಲರೇಷನ್ದ ಸೈಜ್ 50 to 100 KB, 50 to 100 KB ಒಳಗಡೆ ಇರಬೇಕು. ಈ ರೀತಿ ಆ ಎಲ್ಲ ಇಮೇಜಸ್ಗಳನ್ನು ರೀಸೈಜ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ನಿಮ್ಮದು ಮೊಬೈಲ್ನಲ್ಲಿ ಏನು ಫೋಟೋ ತೆಗೆದಿರಲ್ಲ, ಈ ಫೋಟೋ, ಸಿಗ್ನೇಚರ್, ಥಂಬ್, ಡಿಕ್ಲರೇಷನ್ ಇವುಗಳನ್ನು ಯಾವ ರೀತಿ ಕ್ರಾಪ್ ಮಾಡಬೇಕು, ಆಮೇಲೆ ಯಾವ ರೀತಿ ರೀಸೈಜ್ ಮಾಡಬೇಕಂತ ಅನ್ನೋದ್ರ ಬಗ್ಗೆ ಮೊದಲು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಇಮೇಜಸ್ಗಳನ್ನು ನೀವು ಒಮ್ಮೆ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿರಿ ಅಂತಂದ್ರೆ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಈಸಿ ಆಗ್ತದೆ. ಓಕೆ ರೀ. ಫಸ್ಟ್ ಗ್ಯಾಲರಿ ಓಪನ್ ಮಾಡ್ರಿ. ಐ ಥಿಂಕ್ ನೀವು ಫೋಟೋ ತಕ್ಕೊಂಡಿರಿ ಅಂತ ಅಂದ್ಕೊಳ್ತೀನಿ. ಗ್ಯಾಲರಿ ಓಪನ್ ಮಾಡಿ. ಗ್ಯಾಲರಿ ಒಳಗೆ ನಾನಿಲ್ಲಿ IBPS ಅಂತ ಏನು ಮಾಡಿದ್ದೀನಿ, ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡ್ಕೊಂಡಿನಿ. ಇದೇ ರೀತಿ ನೀವು ಯಾವುದಾದ್ರೂ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡಿ ಒಳಗೆ ಆ ಫೋಲ್ಡರ್ ಒಳಗೆ ಇಮೇಜಸ್ಗಳು ಇರಬೇಕು. ನಾನಿಲ್ಲಿ IBPS ಅಂತ ಕ್ರಿಯೇಟ್ ಮಾಡ್ಕೊಂಡು ಇದು ಓಪನ್ ಮಾಡೀನಿ ಅಂತ ತಿಳ್ಕೊಡ್ರಿ. ಇಲ್ಲಿ ಸಿಗ್ನೇಚರ್, ಆಮೇಲೆ ಫೋಟೋ, ಹ್ಯಾಂಡ್ ಡಿಕ್ಲರೇಷನ್, ಥಂಬ್ ಈ ರೀತಿ 4 ಇಮೇಜಸ್ಗಳನ್ನು ಸೇವ್ ಮಾಡಿದ್ದೀನಿ. ಓಕೆ ರೀ. ಫಸ್ಟ್ ಕ್ರಾಪ್ ಮಾಡೋದು ಹೆಂಗಂತ ನೋಡಂಬ್ರಿ. ಆಲ್ರೆಡಿ ನಾನು ಕ್ರಾಪ್ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ, ಬಟ್ ನಿಮಗೆ ಕ್ರಾಪ್ ಮಾಡೋದು ಹೆಂಗಂತ ಪ್ರೊಸೀಜರನ್ನು ನಾನು ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನಾನು ಲೆಫ್ಟ್ ಹ್ಯಾಂಡ್ ಥಂಬ್ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ಮೇಲೆ ಈ ರೀತಿ ಇಮೇಜ್ ಓಪನ್ ಆಗ್ತದೆ. ಇಲ್ಲಿ ಪೆನ್ಸಿಲ್ ಥರ ಒಂದು ಚಿತ್ರ ಕಾಣ್ತದೆ, ಸಿಂಬಲ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಮೇಜ್ ಕಾಣ್ತಿರ್ತದೆ. ಇಲ್ಲಿ ಮೂಲಿಗೆ ಹಿಡ್ದು ಸ್ವಲ್ಪ ಮೇಲೆ ತೊಗೊಳ್ರಿ. ಇಲ್ಲಿ ಮೇಲಿನ ಮೂಲೆ ಹಿಡ್ದು ಸ್ವಲ್ಪ ಈ ರೀತಿ ಕೆಳಗಡೆ ತೊಗೊಳ್ರಿ. ಈ ಕಡೆನೂ ಅಷ್ಟೇ, ಈ ಕಡೆನೂ ಇದೇ ರೀತಿ ತೊಗೊಳ್ರಿ. ಈ ರೀತಿ ನೀವು ಕ್ರಾಪನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ರೀತಿ ಕ್ರಾಪ್ ಮಾಡ್ಕೊಳ್ರಿ. ಕ್ರಾಪ್ ಮಾಡ್ಕೊಂಡು ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ ಸ್ನೇಹಿತರೆ. ಆ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದೇನಪ್ಪ ಅಂತಂದ್ರೆ ಇಮೇಜ್ ಕ್ರಾಪ್ ಆಗಿರ್ತಕ್ಕಂಥ ಇಮೇಜ್ ಅದೇ ಫೋಲ್ಡರ್ನಾಗ ಸೇವ್ ಆಯ್ತು ಸ್ನೇಹಿತರೆ. ಇಲ್ಲಿ ನೋಡ್ರಿ, ಎಲ್ಲ ಕ್ರಾಪ್ ಆಗಿರ್ತಕ್ಕಂಥದ್ದು ಸೇವ್ ಆಯ್ತು. ಇವಾಗ ರೀಸೈಜ್ ಯಾವ ರೀತಿ ಮಾಡೋದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ
ನಿಮ್ಮದು ಮೊಬೈಲ್ನೊಳಗೆ ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ರಿ ಸ್ನೇಹಿತರೆ. ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ರಿ. ಇಲ್ಲಿ ಸರ್ಚ್ ಒಳಗೆ ರೀಸೈಜ್ ಇಮೇಜ್ ಅಂತ ಟೈಪ್ ಮಾಡಿರಿ. ರೀಸೈಜ್ ಇಮೇಜ್ ಇಲ್ಲಿ ಫಸ್ಟಿಗೆ ಬಂತಲ್ಲ, ಈ ರೀತಿ ರೀಸೈಜ್ ಇಮೇಜ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಇಲ್ಲಿ ಫಸ್ಟ್ ಲಿಂಕ್ ಐತೆ ನೋಡ್ರಿ ಸ್ನೇಹಿತರೆ, ಇದು ಸಿಂಬಾಲ್ ನೆನ್ಪಿಡ್ರಿ. ಇಮೇಜ್ ರೀಸೈಜರ್ ಅಂತ ಏನದಲ್ಲ, ಇಮೇಜ್ ರೀಸೈಜರ್ ಈಸಿಲಿ ರೀಸೈಜ್ ಇಮೇಜ್ ಆನ್ಲೈನ್ ಫಾರ್ ಫ್ರೀ ಅಂತ ಫಸ್ಟ್ ಲಿಂಕ್ ಕಾಣ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸೆಲೆಕ್ಟ್ ಇಮೇಜ್ ಅಂತ ಕಾಣ್ತಾ ಇದಲ್ಲ, ಈ ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ 3 ಡಾಟ್ ಅದ ನೋಡ್ರಿ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿರಿ. ಬ್ರೌಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಗ್ಯಾಲರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಗ್ಯಾಲರಿಯನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಎಲ್ಲ ಫೋಲ್ಡರ್ಗಳು ಕಾಣ್ತಿರ್ತಾವೆ. ನಿಮ್ಮ ಮೊಬೈಲ್ದೊಳಗೆ ಏನು ಗ್ಯಾಲರಿ ಒಳಗೆ ಏನು ಫೋಲ್ಡರ್ಗಳಿರ್ತಾವೆ, ಎಲ್ಲ ಫೋಲ್ಡರ್ ಕಾಣ್ತಿರ್ತಾವೆ. ನೀವು ಯಾವ ಫೋಲ್ಡರ್ನಲ್ಲಿ ಇಮೇಜನ್ನು ಸೇವ್ ಮಾಡಿದ್ದೀರೋ ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ. ಉದಾಹರಣೆಗಾಗಿ ನಾನು IBPS ಅಂತ ಆ ಫೋಲ್ಡರನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈ ಫೋಲ್ಡರ್ನೊಳಗೆ ಇಮೇಜ್ ಅದಾವೆ, ಹಾಗಾಗಿ ನಾನು ಏನು ಮಾಡ್ತೀನಿ, IBPS ಮೇಲೆ ಕ್ಲಿಕ್ ಮಾಡ್ತೀನಿ. ಇದಕ್ಕಿಂತ ಮುಂಚೆ ಮೊದಲು ನಿಮಗೆ ಸೈಜ್ ತೋರಿಸ್ಬಿಡ್ತೀನಿ. ನಿಮಗೆ ಇಮೇಜಸ್ನೊಳಗೆ IBPS ಇದು ಲೆಫ್ಟ್ ಹ್ಯಾಂಡ್ ತಂಬ್ ಸೈಜ್ ನೋಡ್ರಿ ಸ್ನೇಹಿತರೆ, ಎಷ್ಟದ ಸೈಜ್ 271 KB ಅದು. ಓಕೆ ರೀ, 271 KB ಅದು. ಇವಾಗ ನಾನು ಏನು ಮಾಡ್ತೀನಿ, KB ಇತ್ತು ನೋಡ್ರಿ ಸ್ನೇಹಿತರೆ. ಇವಾಗ ಇಲ್ಲಿ ಲೆಫ್ಟ್ ಹ್ಯಾಂಡ್ ತಂಬ್ ಕಾಣ್ತಾ ಇದೆಯಲ್ಲ, ಈ ಲೆಫ್ಟ್ ಹ್ಯಾಂಡ್ ತಂಬ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಡನ್ ಅಂತ ಒಂದು ಆಪ್ಷನ್ ಇರ್ತದೆ ನೋಡ್ರಿ, ಇಲ್ಲಿ ಒಂದು ಡನ್ ಅಂತ ಒಂದು ಆಪ್ಷನ್ ಅದ. ಈ ಡನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದೇನಾಯ್ತಪ್ಪ ಅಂದರೆ ಇಂಪೋರ್ಟ್ ಆಯ್ತು, ವೆಬ್ಸೈಟ್ನಾಗ ಇಂಪೋರ್ಟ್ ಆಯ್ತು. ಇವಾಗ ಇಲ್ಲಿ ಟಾರ್ಗೆಟ್ ಫೈಲ್ ಸೈಜ್ ಏನು ಟಚ್ ಮಾಡೋಕೆ ಹೋಗ್ಬೇಡ್ರಿ, ಆ್ಯಸ್ ಇಟ್ ಈಸ್ ಬಿಟ್ಬಿಡ್ರಿ. ಜಸ್ಟ್ ಇಲ್ಲಿ ಟಾರ್ಗೆಟ್ ಫೈಲ್ ಸೈಜ್ ಕೆಳಗಡೆ ಒಂದು ಬಾಕ್ಸ್ ಕಾಣಕುಂತದಲ್ಲ, ಈ ಬಾಕ್ಸ್ನಲ್ಲಿ ನಮಗೆ ಥಂಬ್ದ ಇಂಪ್ರೆಷನ್ದ ಸೈಜ್ ಏನು 20 ರಿಂದ 50 KB ಒಳಗಡೆ ಬೇಕು. ನಾ ಏನು ಮಾಡ್ತೀನಿ, ಇಲ್ಲಿ 45 ಅಂತ ಟೈಪ್ ಮಾಡ್ತೀನಿ. 45 ಟೈಪ್ ಮಾಡಿದ ಮೇಲೆ ಇಲ್ಲಿ ರೀಸೈಜ್ ಇಮೇಜ್ ಅಂತ ಒಂದು ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ರೀಸೈಜ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಪ್ರೊಸೆಸ್ ಆಗಕ್ಕೆ ಕುಂತದ್ದು. ಪ್ರೊಸೆಸ್ ಆಗಿ ಇಲ್ಲಿ ಪ್ರೊಸೆಸ್ ಆಯಿತು. ನೆಕ್ಸ್ಟ್ ನಾವೀಗ ಡೌನ್ಲೋಡ್ ಇಮೇಜ್ ಅಂತ ಕಾಣ್ತದ, ಈ ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮೇಜ್ ಏನಾಯ್ತು ಸ್ನೇಹಿತರೆ, ಅದು ಡೌನ್ಲೋಡೆಡ್ ಆಯಿತು. ಇವಾಗ ನಾವು ಇದನ್ನು ಕ್ಲೋಸ್ ಮಾಡಿ ಗ್ಯಾಲರಿಗೆ ಹೋಗೋಣ ಸ್ನೇಹಿತರೆ. ಇಲ್ಲಿ ಗ್ಯಾಲರಿಗೆ ಹೋಗ್ರಿ. ಇಲ್ಲಿ ಗ್ಯಾಲರಿ ಒಳಗೆ ಡೌನ್ಲೋಡ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ, ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡ್ರಿ, ಇಲ್ಲಿ ಥಂಬ್ ಇಂಪ್ರೆಷನ್ ನಾವೇನು ರೀಸೈಜ್ ಮಾಡಿದ್ದೀವಲ್ಲ ಅದು ಡೌನ್ಲೋಡ್ ಆಗಿದ್ದು ಇಲ್ಲಿ ಕಾಣ್ತಾ ಇದೆ. ಇದ್ರ ಮೇಲೆ ಒತ್ತಿಡ್ರಿ, ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ಇಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಅದ ನೋಡ್ರಿ ಸ್ನೇಹಿತರೆ, ಈ ಮೋರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಮೂವ್ ಟು ಆಲ್ಬಮ್ ಅಂತ ಒಂದು ಆಪ್ಷನ್ ಕಾಣ್ತದೆ, ಈ ಮೂವ್ ಟು ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿರಿ. ನೀವು ಯಾವುದು ಫೋಲ್ಡರ್ ಒಳಗೆ ಇಮೇಜಸ್ಗಳು ಇಟ್ಟಿರ್ತೀರಲ್ಲ, ನಾನು ಉದಾಹರಣೆಗೆ IBPSನಲ್ಲಿ ಯಾವ ರೀತಿ ಇಟ್ಟಿರ್ತೀನಲ್ಲ ಅದೇ ರೀತಿ ನೀವು ಯಾವುದೋ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಅಲ್ಲಿ ಇಮೇಜಸ್ ಇಟ್ಟಿರಲ್ಲ, ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ಸ್ ಬರ್ತದೆ. ಇಲ್ಲಿ ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ. ಅಂದ್ರೆ ರೀಸೈಜ್ ಆಗದೇ ಇರ್ತಕ್ಕಂಥ ಇಮೇಜ್ ರೀಪ್ಲೇಸ್ ಆಗಿ ರೀಸೈಜ್ ಆಗಿರ್ತಕ್ಕಂಥ ಇಮೇಜ್ ಅಲ್ಲಿ ಏನಾಗ್ತದೆ, ಸೇವ್ ಆಗ್ತದೆ. ಇವಾಗ ನಾನು IBPS ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಸೈಜ್ ನೋಡೋಣ ಸ್ನೇಹಿತರೆ. ಈ ಲೆಫ್ಟ್ ಹ್ಯಾಂಡ್ ತಂಬದ ಸೈಜ್ 271 KB ಇತ್ತು. ಇದು ರೀಸೈಜ್ ಮಾಡ್ಲೋದಕ್ಕಿಂತ ಮುಂಚೆ. ಇವಾಗ ರೀಸೈಜ್ ಮಾಡಿದ ಮೇಲೆ ಇದ್ರ ಸೈಜ್ ಎಷ್ಟದ ಅಂತ ನೋಡೋಣ ಸ್ನೇಹಿತರೆ. ಸೈಜ್ ಯಾವ ರೀತಿ ನೋಡೋದು, ಈ ಲೆಫ್ಟ್ ಹ್ಯಾಂಡ್ ತಂಬ್ ಅದಲ್ಲ, ಇದ್ರ ಸೈಜ್ ನೋಡಬೇಕಾಗಿದೆ. ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರೌಂಡ್ ಒಳಗೆ 5 ಚಿತ್ರ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸ್ನೇಹಿತರೆ 42.90 KB ಆಗೈತೆ ನೋಡ್ರಿ. ಮೊದಲು ಎಷ್ಟಿತ್ತು ರೀ, 271 KB ಇತ್ತು. 271 KBದು ಹೋಗಿ 42.90 KB ಆಗ್ಯದ. ಐ ಥಿಂಕ್ 43 KB ಆಗ್ಯದ. ಇವಾಗ ನಾವು ಇದೇ ರೀತಿ ಆ್ಯಸ್ ಇಟ್ ಈಸ್ ಏನು ಮಾಡಬಾರ್ದು, ಇದನ್ನು ಅಪ್ಲೋಡ್ ಮಾಡೋಕ್ಕೆ ಬರೋದಿಲ್ಲ.
ಮೊದಲು ಇವು ಫೈಲ್ದು ಎಲ್ಲನೂ ರೀನೇಮ್ ಮಾಡ್ಕೊಳ್ಬೇಕು. ಫೈಲ್ದು ಯಾವುದತ್ತೀರಿ ರೀನೇಮ್ ಮಾಡ್ಕೊಳ್ತೀರಿ, ಉದಾಹರಣೆಗಾಗಿ ನಾನು ಇಲ್ಲಿ ಫೋಟೋದ ಅದ ಫೋಟೋದ ಮೇಲೆ ಕ್ಲಿಕ್ ಮಾಡ್ತೀನಿ. ಆಯ್ತು, ನಾನು ಎಲ್ಲನೂ ಇಮೇಜಸ್ಗಳದ್ದು ಹೆಸರು ಆಲ್ರೆಡಿ ರೀನೇಮ್ ಮಾಡ್ಕೊಂಡಿನಿ, ಚೇಂಜಸ್ ಮಾಡ್ಕೊಂಡಿನಿ. ಬಟ್ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾವ ರೀತಿ ನಿಮ್ಮದು ಫೈಲ್ದ ಹೆಸರುಗಳನ್ನು ರೀನೇಮ್ ಮಾಡ್ಕೊಳ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಫೋಟೋದ ಮೇಲೆ ಕ್ಲಿಕ್ ಮಾಡ್ತೀರಿ, ಈ ರೀತಿ ಇಮೇಜ್ ಓಪನ್ ಆಗ್ತದೆ. ಅದೇ ಐ ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಐ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ಸ್ಗಳು ಬರ್ತಾವೆ. ಇಲ್ಲಿ ಎಡಿಟ್ ಅಂತ ಅದ ನೋಡ್ರಿ ಸ್ನೇಹಿತರೆ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ಸ್ ಬರ್ತದೆ. ಇಲ್ಲಿ ಎರಡನೇ ಆಪ್ಷನ್ಸ್ ನೋಡ್ರಿ, ಎರಡನೇ ಆಪ್ಷನ್ಸ್ ಒಳಗೆ ಹೋಗಿ ಫೋಟೋ ಇದ್ರೆ ಫೋಟೋ ಅಂತ ಹೆಸರಿಡ್ರಿ, ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಇದ್ರೆ ಥಂಬ್ ಅಂತ ಹೆಸರಿಡ್ರಿ, ಸಿಗ್ನೇಚರ್ ಇದ್ರೆ ಸೈನ್ ಅಂತ ಹೆಸರಿಡ್ರಿ. ಈ ರೀತಿ ರೀನೇಮ್ ಮಾಡಿ ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಕಾಣ್ತದೆ ನೋಡಿ ಸ್ನೇಹಿತರೆ, ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ದು ಇಮೇಜಿದ್ದು ಹೆಸರು ಏನಾಗ್ತದೆ ಚೇಂಜ್ ಆಗ್ತದೆ ಸ್ನೇಹಿತರೆ. ಇದಿಷ್ಟು ಮಾಡಿದ ಮೇಲೆ ನೆಕ್ಸ್ಟಿಗೆ ನಾವು ಅರ್ಜಿಯನ್ನು ಸ್ಟಾರ್ಟ್ ಮಾಡೋಣ್ರಿ. ಅರ್ಜಿ ಯಾವ ರೀತಿ ಹಾಕೋದ್ರಿ, ಸೇಮ್ ನಿಮ್ಮದು ಮೊಬೈಲ್ ಒಳಗೆ ಮೊದಲು ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡ್ಕೊಂಡ್ಮೇಲೆ ಹೊಸ ಟ್ಯಾಬ್ ಈ ರೀತಿ ಓಪನ್ ಮಾಡಿಕೊಂಡು ಇಲ್ಲಿ IBPS ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ನೋಡ್ರಿ IBPS ಸರ್ಚ್ ಮಾಡಿರಿ. ಸರ್ಚ್ ಮಾಡಿದ ಮೇಲೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಫಸ್ಟ್ ಲಿಂಕ್ ಐತೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. IBPSದ ಅಫಿಷಿಯಲ್ ಪೇಜ್ ಓಪನ್ ಆಗ್ತದೆ. ಅಫಿಷಿಯಲ್ ಪೇಜ್ ಓಪನ್ ಆದಮೇಲೆ ಕೆಳಗಡೆ ಬಂದರೆ ರೀಸೆಂಟ್ ಅಪ್ಡೇಟ್ಸ್ ಒಳಗೆ ರೀಸೆಂಟ್ ಅಪ್ಡೇಟ್ಸ್ ಕೆಳಗಡೆನೆ ಇಲ್ಲಿ CRP RRB 12 ಅಂತ ಇಲ್ಲಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ನೀವು ಅಂತಂದ್ರೆ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆಫೀಸರ್ ಸ್ಕೇಲ್ 1, 2, 3 ಇವುದ್ರೊಳಗೆ ಆಫೀಸರ್ ಸ್ಕೇಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಈ ಎರಡನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. RRBದೇನು ನೋಟಿಫಿಕೇಶನ್ ಓದಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಮೂರನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಾನು ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿ ಹಾಕೋದಂತ ತೋರಿಸ್ತೀನಿ ಸ್ನೇಹಿತರೆ, ತೋರಿಸ್ತಿದ್ದೀನಿ. ಅದಕ್ಕಾಗಿ ಏನು ಮಾಡ್ತೀನಿ, ನಾನು ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ರಿ, ಆಫೀಸರ್ ಸ್ಕೇಲ್ 1, 2, 3 ಕರೆ ಅರ್ಜಿ ಸಲ್ಲಿಸ್ರಿ, ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ರಿ. ಅರ್ಜಿದ ಸಲ್ಲಿಸುವಂಥ ಪ್ರೊಸೀಜರ್ ಸೇಮ್ ಆಗಿರ್ತದೆ. ಓಕೆ ರೀ, ಹಾಗಾಗಿ ನಾನು ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಆಲ್ರೆಡಿ ನೀವು ರಿಜಿಸ್ಟರ್ಡ್ ಮಾಡಿದ್ರಿ ಅಂತ ತಿಳ್ಕೊಡ್ರಿ, IBPS ಒಳಗೆ ರಿಜಿಸ್ಟರ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಕಡೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಆಮೇಲೆ ಪಾಸ್ವರ್ಡ್ ಇರ್ತದೆ. ಆ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ತುಂಬಿ, ಪಾಸ್ವರ್ಡನ್ನು ಇಲ್ಲಿ ತುಂಬಿ, ಈ ಕ್ಯಾಪ್ಚಾ ಕೋಡವನ್ನು ಇಲ್ಲಿ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. IBPSದ ಅಫಿಷಿಯಲ್ ಪೇಜ್ ಒಳಗೆ ಏನಾಗ್ತೀರಿ, ನೀವು ಲಾಗಿನ್ ಆಗ್ತೀರಿ. ಅಪ್ಲಿಕೇಶನ್ ಏನು ಮಾಡಿರಿ, ಕಂಟಿನ್ಯೂ ಮಾಡಿರಿ. ಇನ್ನೂವರೆಗೂ ನೀವು IBPSನಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಿಲ್ಲ ಅಂತಂದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಅಪ್ಲಿಕೇಶನ್ ನೋಡ್ರಿ ಸ್ನೇಹಿತರೆ, 6 ಭಾಗದಲ್ಲಿ ಫಿಲ್ ಮಾಡಬೇಕು. ಮೊದಲನೇದು ಬೇಸಿಕ್ ಇನ್ಫಾರ್ಮೇಷನ್ ತುಂಬಬೇಕು, ಆಮೇಲೆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು, ನೆಕ್ಸ್ಟ್ ಅದರ್ ಡೀಟೇಲ್ಸ್ ತುಂಬಬೇಕು, ಪ್ರಿವ್ಯೂ ನೋಡಬೇಕು, ಆಮೇಲೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ತಂಬು ಹ್ಯಾಂಡ್ ಡಿಕ್ಲರೇಷನ್ ಅಪ್ಲೋಡ್ ಮಾಡಬೇಕು, ಪೇಮೆಂಟ್ ಮಾಡಬೇಕು. ಇವು 6 ಡೀಟೇಲ್ಸ್ ಒಳಗೆ ಅಪ್ಲಿಕೇಶನ್ ಫಿಲ್ ಮಾಡಿದ್ರಿ ಅಂತಂದ್ರೆ ನಿಮ್ದು ಅಪ್ಲಿಕೇಶನ್ ಕಂಪ್ಲೀಟ್ ಆದಂಗೆ ಸ್ನೇಹಿತರೆ. ಫಸ್ಟ್ ನಾವು ಬೇಸಿಕ್ ಇನ್ಫಾರ್ಮೇಷನ್ ತುಂಬೋಣ್ರಿ. ಬೇಸಿಕ್ ಇನ್ಫಾರ್ಮೇಷನ್ದೊಳಗೆ ಫಸ್ಟ್ ನೋಡ್ರಿ, ಫಸ್ಟ್ ನೇಮ್ ಅಂತ ಅದು ನಿಮ್ದು ಹೆಸರಿಂದ ಮೊದಲನೇ ಹೆಸರನ್ನು ತುಂಬ್ರಿ. ಮಾರ್ಕ್ಸ್ ಕಾರ್ಡ್ ಒಳಗೆ SSLC ಮಾರ್ಕ್ಸ್ ಕಾರ್ಡ್ ಒಳಗೆ ಇರ್ತದೆ, ಆ SSLC ಮಾರ್ಕ್ಸ್ ಕಾರ್ಡ್ ಒಳಗೆ ಇದ್ದಂಗೆ ತುಂಬಕ್ಕೆ ಸ್ನೇಹಿತರೆ. ಫಸ್ಟ್ ನೇಮ್ ಒಳಗೆ ಉದಾಹರಣೆಗೆ ನೋಡ್ರಿ ಸ್ನೇಹಿತರೆ, ಮಲ್ಕಪ್ಪ ಟಿ ಕುಂಬಾರ್ ಈ ರೀತಿ ಇತ್ತಂತ ತಿಳ್ಕೊಳ್ರಿ. ಫಸ್ಟ್ ನೇಮ್ ಒಳಗೆ ಬರೀ ಇದು ಮಲ್ಕಪ್ಪ ಅಂತ ಅಷ್ಟೇ ಇಲ್ಲಿ ತುಂಬಕ್ಕೆ. ನೆಕ್ಸ್ಟ್ ಇಲ್ಲಿ ಮಿಡಲ್ ನೇಮ್ ಕಾಣ್ತಲ್ಲ, ಮಿಡಲ್ ನೇಮ್ದೊಳಗೆ ಟಿ ಅಂತ ಅಷ್ಟೇ ತುಂಬಕ್ಕೆ. ಲಾಸ್ಟ್ ನೇಮ್ ಒಳಗೆ ಕುಂಬಾರ್ ಅಂತ ಇಷ್ಟೇ ತುಂಬಕ್ಕೆ. ಈ ರೀತಿ ತುಂಬಕ್ಕೆ. ಇನ್ ಕೇಸ್ ನಿಮ್ದು ಮಲ್ಕಪ್ಪ ಟಿ ಅಷ್ಟೇ ಅಂತ ತಿಳ್ಕೊಳ್ರಿ. ಫಸ್ಟ್ ನೇಮ್ದಾಗ ಮಲ್ಕಪ್ಪ ತುಂಬ್ರಿ, ಲಾಸ್ಟ್ ನೇಮ್ದಾಗ ಇಲ್ಲಿ ಟಿ ಅಂತ ತುಂಬ್ರಿ. ಬರೇ ಮಲ್ಕಪ್ಪ ಅಂತ ಅಷ್ಟೇ ಅಂತ ತಿಳ್ಕೊಳ್ರಿ. ಇದು ಫಸ್ಟ್ ನೇಮ್ದಾಗ ತುಂಬ್ರಿ,
ಮಿಡಲ್ ನೇಮ್ ಲಾಸ್ಟ್ ನೇಮ್ ಏನು ತುಂಬಕ್ಕೆ ಹೋಗಬೇಡ್ರಿ. ಈ ರೀತಿ ಫಸ್ಟ್ ನೇಮ್ ಮಿಡಲ್ ನೇಮ್ ಲಾಸ್ಟ್ ನೇಮನ್ನು ತುಂಬ್ಕೊಳ್ಬೇಕು ನೀವು. ನೋಡ್ರಿ ಫಸ್ಟ್ ನೇಮ್ 2 ಸರ್ತಿ ತುಂಬಬೇಕು. ಫಸ್ಟ್ ಬಾಕ್ಸ್ನಾಗ ಸೆಕೆಂಡ್ ಬಾಕ್ಸ್ನಾಗ ಫಸ್ಟ್ ನೇಮೇ ತುಂಬಬೇಕು. ಆಮೇಲೆ ಮಿಡಲ್ ನೇಮ್ನಾಗ 2 ಸರ್ತಿ ತುಂಬಬೇಕು. ಇಲ್ಲಿ ಮಿಡಲ್ ನೇಮ್ ಆಮೇಲೆ ಕನ್ಫರ್ಮ್ ಮಿಡಲ್ ನೇಮ್ ಅದ, ಅಲ್ಲಿ ಮಿಡಲ್ ನೇಮ್ ತುಂಬ್ರಿ. ಲಾಸ್ಟ್ ನೇಮ್ ಒಳಗೆ ಲಾಸ್ಟ್ ನೇಮ್ ಕನ್ಫರ್ಮ್ ಲಾಸ್ಟ್ ನೇಮ್ ಇಲ್ಲೂ ಕೂಡ 2 ಸರ್ತಿ ಏನಪ್ಪ ಅಂತಂದ್ರೆ ಲಾಸ್ಟ್ ನೇಮನ್ನು ತುಂಬ್ರಿ ಸ್ನೇಹಿತರೆ. ಇದು ಆದಮೇಲೆ ನೆಕ್ಸ್ಟ್ ಮೊಬೈಲ್ ನಂಬರ್ ತುಂಬಕ್ರಿ. ಇಲ್ಲಿ ಮೊಬೈಲ್ ನಂಬರ್ ತುಂಬ್ರಿ. ಇಲ್ಲಿ ಮತ್ತೊಮ್ಮೆ ಕನ್ಫರ್ಮ್ ಮಾಡಿರಿ ಮೊಬೈಲ್ ನಂಬರ್, ಅದೇ ನಿಮ್ಮದು ಮೊಬೈಲ್ ನಂಬರ್ ಮತ್ತೊಮ್ಮೆ ತುಂಬ್ರಿ. ನೆಕ್ಸ್ಟ್ ಇಮೇಲ್ ಐ ಡಿ ತುಂಬ್ರಿ. ಇಲ್ಲಿ ಇಮೇಲ್ ಐ ಡಿ @gmail.com ಅಂತ ಏನಿರ್ತಾವಲ್ಲ, ಇಲ್ಲಿ ಅದ, ಇಲ್ಲಿ ಡೊಮೇನ್ ನೇಮನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಉದಾಹರಣೆಗಾಗಿ mtkumbar.91@gmail.com ಅದಂತ ತಿಳ್ಕೊಳ್ರಿ. mtkumbar.91 ತನಕ ಅಷ್ಟೇ ತುಂಬಬೇಕು. @gmail.com ಇರೋದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಅದ, ಇಲ್ಲಿ gmail.com ಇಲ್ಲಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ ರೀ. ಇದು ಆದಮೇಲೆ ಮತ್ತೊಮ್ಮೆ ಇಮೇಲ್ ಐ ಡಿಯನ್ನು ತುಂಬಬೇಕು ಸ್ನೇಹಿತರೆ. ಇಲ್ಲಿ ಕನ್ಫರ್ಮ್ ಇಮೇಲ್ ಐ ಡಿಯನ್ನು ತುಂಬಬೇಕು. ಇದಾದಮೇಲೆ ಇಲ್ಲಿ ಸೆಕ್ಯೂರಿಟಿ ಕೋಡ್ ಇರ್ತಕ್ಕಂಥದ್ದನ್ನು ಇಲ್ಲಿ ತುಂಬಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮೆಸೇಜ್ ಪಾಪಪ್ ಆಗ್ತದೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ನಿಮ್ಮದು ಒಂದು ರಿಜಿಸ್ಟ್ರೇಷನ್ ನಂಬರ್ ಜನ್ರೇಟ್ ಆಗಿರ್ತದೆ. ಈ ರಿಜಿಸ್ಟ್ರೇಷನ್ ನಂಬರನ್ನು ನೀವು ಆಮೇಲೆ ಇಲ್ಲಿ ಪಾಸ್ವರ್ಡ್ ಜನ್ರೇಟ್ ಆಗಿರ್ತದೆ. ಈ ಪಾಸ್ವರ್ಡನ್ನು ಒಮ್ಮೆ ನೀವು ಆ ಒಂದು ನೋಟ್ಬುಕ್ನೊಳಗೆ ಬರ್ಕೊಡ್ರಿ ಸ್ನೇಹಿತರೆ. ನಿಮಗೆ ಮೆಸೇಜ್ ಕೂಡ ಬಂದಿರ್ತದೆ, ಆದರೂ ಕೂಡ ಈ ರಿಜಿಸ್ಟ್ರೇಷನ್ ನಂಬರು ಪಾಸ್ವರ್ಡ್ ಬರ್ಕೊಂಡು ಇಟ್ಕೊಳ್ಳೋದೇನಪ್ಪ ಅಂದ್ರೆ ಉತ್ತಮ ಅಂತ ಅನಿಸ್ತದೆ. ಯಾಕಂದ್ರೆ ಒಮ್ಮೊಮ್ಮೆ ಮೆಸೇಜ್ ಡಿಲೀಟ್ ಆಗಿರ್ತವೆ ಅಥವಾ ನಮಗೆ ಸಿಗೋದಿಲ್ಲ. ಹಾಗಾಗಿ ಒಂದು ನೋಟ್ಬುಕ್ನೊಳಗೆ ಇದನ್ನು ಬರ್ಕೊಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಈಗ ಬೇಸಿಕ್ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಫಸ್ಟಿಗೆ ಫೋಟೋ ಅಪ್ಲೋಡ್ ಮಾಡೋದು ನೋಡೋಣ ಸ್ನೇಹಿತರೆ. ಇಲ್ಲಿ ಚೂಸ್ ಫೈಲ್ ಅಂತ ಕಾಣ್ತಾ ಇದೆಯಲ್ಲ, ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ 4 ಆಪ್ಷನ್ಸ್ಗಳು ಕಾಣ್ತವೆ. ಇಲ್ಲಿ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿರಿ. ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿರಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮ್ಮದು ಗ್ಯಾಲರಿ ಒಳಗೆ ಇರ್ತಕ್ಕಂಥ ಫೋಲ್ಡರ್ ಎಲ್ಲ ಕಾಣ್ತವೆ. ಯಾವುದು ಫೋಲ್ಡರ್ ಒಳಗೆ ಇಮೇಜಸ್ಗಳ ಸೇವ್ ಮಾಡಿಕೊಂಡಿಟ್ಟಿರ್ತಿರಲ್ಲ ಆ ಫೋಲ್ಡರನ್ನು ಓಪನ್ ಮಾಡ್ಕೊಳ್ರಿ. ಇಲ್ಲಿ ಆ ಫೋಲ್ಡರ್ ನೀವು ಓಪನ್ ಮಾಡ್ಕೊಂಡ್ಮೇಲೆ ಅಲ್ಲಿ ನಿಮ್ಮದು ಆ ಫೋಲ್ಡರ್ನಲ್ಲಿ ಇರ್ತಕ್ಕಂಥ ಇಮೇಜ್ ಕಾಣ್ತಿರ್ತವೆ, ಫೋಟೋನು ಕಾಣ್ತಿರ್ತದಲ್ಲಿ. ಜಸ್ಟ್ ಫೋಟೋದ ಮೇಲೆ ಕ್ಲಿಕ್ ಮಾಡಿರಿ. ಫೋಟೋದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲೋಡ್ ತೊಗೊಳ್ತಾ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ರಿ ಫೋಟೋ ಏನೈತಿ, ಇಲ್ಲಿ ಇಂಪೋರ್ಟ್ ಆಯ್ತು ಸ್ನೇಹಿತರೆ. ಈಗ ಇಂಪೋರ್ಟ್ ಆದಮೇಲೆ ಇಲ್ಲಿ ಒಂದು ಬಾಕ್ಸ್ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಐ ಕನ್ಫರ್ಮ್ ದ್ಯಾಟ್ ದಿಸ್ ಈಸ್ ಎ ವ್ಯಾಲಿಡ್ ಫೋಟೋ ಅಂತದಲ್ಲ, ಈ ಡಿಕ್ಲರೇಷನ್ ಕೊಡಬೇಕು. ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದೆ. ನೆಕ್ಸ್ಟ್ ಸಿಗ್ನೇಚರ್ ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ಸೈನ್ಡ್ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಕೆಳಗೆ ಚೂಸ್ ಫೈಲ್ ಅಂತ ಕಾಣ್ತಾ ಇದೆಯಲ್ಲ, ಆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ಮತ್ತು ಇಲ್ಲಿ ಮೀಡಿಯಾ ಪಿಕ್ಕರನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮ್ಮದು ಯಾವುದು ಫೋಲ್ಡರ್ ಒಳಗೆ ಇಮೇಜಸ್ಗಳು ಸೇವ್ ಇರ್ತಾವ ಆ ಫೋಲ್ಡರನ್ನು ಓಪನ್ ಮಾಡಿಕೊಡ್ರಿ. ಅದರೊಳಗೆ ಸೈನ್ದು ಇಮೇಜ್ ಕಾಣ್ತಿರ್ತದೆ, ಸೈನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಸೈನ್ ಅಪ್ಲೋಡ್ ಆಗಿದ್ದೂ ಕೂಡ ಇಲ್ಲಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಸೇಮ್ ಇಲ್ಲಿ ಒಂದು ಬಾಕ್ಸ್ ಕಾಣುತ್ತೆ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪಾಸ್ ಮಾರ್ಕ್ ಬರ್ತದೆ. ಇದು ಆದಮೇಲೆ ಈಗ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಆಯಿತು ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಯುವರ್ ಕ್ಯಾಪ್ಚರ್ ಫೋಟೋ ಈಸ್ ನಾಟ್ ಅಪ್ಲೋಡೆಡ್, ಕ್ಯಾಪ್ಚರ್ ಫೋಟೋ ನಾಟ್ ಅಪ್ಲೋಡೆಡ್ ಅಂತ ಬರ್ತಾ ಇದೆ ಸ್ನೇಹಿತರೆ. ಅಂದ್ರೆ ಇಲ್ಲಿ ಕ್ಯಾಪ್ಚರ್ ಫೋಟೋ ಅಂತ ಅದ, ಕ್ಯಾಪ್ಚರ್ ಫೋಟೋನು ಕೂಡ ಮಾಡಬೇಕಂತ ಎರಡೆರಡು ಮಾಡ್ಬೇಕು ಸ್ನೇಹಿತರೆ. ಒಂದು ಅಪ್ಲೋಡ್ ಇಮೇಜ್, ಒಂದು ಕ್ಯಾಪ್ಚರ್ಡ್ ಇಮೇಜ್ ಅದ. ಈ ಕ್ಯಾಪ್ಚರ್ಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಯಾಪ್ಚರ್ ಫೋಟೋದ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಫೋಟೋವನ್ನು ಇಲ್ಲಿ ತಗೊಳ್ಬೇಕು ಸ್ನೇಹಿತರೆ. ನೀವು ಇಲ್ಲಿ ಸೆಲ್ಫಿ ತೆಕ್ಕೋದಕ್ಕಿಂತ ಯಾರಿಗಾದರೂ ಫೋಟೋ ತೆಗ್ಲಕ್ಕೆ ಹೇಳ್ರಿ ಸ್ನೇಹಿತರೆ, ಅವ್ರು ಫೋಟೋ ತೆಗಿತಾರೆ. ನಾನೀಗ ಬೆಳಗ್ಗೆ 3 ಗಂಟೆಗೆ ರೆಕಾರ್ಡಿಂಗ್ ಮಾಡ್ತಾ ಇರೋದ್ರಿಂದ ಯಾರೂ ಇಲ್ಲ, ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಸೆಲ್ಫಿಯನ್ನು ತೆಕ್ಕೊಳ್ತಾ ಇದ್ದೀನಿ. ಅದ್ರ ಕೆಳಗಡೆನೇ ಕ್ಯಾಪ್ಚರ್ ಅಂತ ಕಾಣ್ತಿರ್ತದೆ. ಈ ಕ್ಯಾಪ್ಚರ್ ಅಂತ ಕಾಣ್ತದಲ್ಲ, ಈ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿರಿ.
ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮ್ದು ಅಲ್ಲಿ ಇಮೇಜ್ ಕಾಣ್ತಿರ್ತದೆ ನೋಡಿರಿ. ಕರೆಕ್ಟ್ ಇತ್ತು ಅಂತಂದ್ರೆ ಇಲ್ಲಿ ಸೇವ್ ಅಂತ ಅದ, ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲ ಕರೆಕ್ಟ್ ಬ್ಲರ್ ಬಂದಿತ್ತು ಅಂತಂದ್ರೆ ಮತ್ತೊಮ್ಮೆ ಇಲ್ಲಿ ಕ್ಯಾಪ್ಚರ್ ಅಗೇನ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಫೋಟೋವನ್ನು ತಗೊಳ್ಳಿ ಸ್ನೇಹಿತರೆ. ಇವಾಗ ನಾನು ಜಸ್ಟ್ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಸ್ನೇಹಿತರೆ ಪಕ್ಕದಾಗ ಇಲ್ಲಿ ಕ್ಯಾಪ್ಚರ್ ಫೋಟೋ ಏನೈತಿ ಇಲ್ಲಿ ಫೋಟೋ ಅಪ್ಲೋಡ್ ಆಯಿತು. ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ರಿ ಫೋಟೋ ಮತ್ತು ಸಿಗ್ನೇಚರ್ದು ಕೂಡ ಅಪ್ಲೋಡ್ ಆಯಿತು. ನೆಕ್ಸ್ಟ್ ಈಗ ಡೀಟೇಲ್ಸನ್ನು ತುಂಬಬೇಕೀಗ. ಇಲ್ಲಿ ಡೀಟೇಲ್ಸ್ನಲ್ಲಿ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ನಿಮ್ದು ಯಾವ್ದು ಕ್ಯಾಟಗರಿ ಅದ ಇಲ್ಲಿ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಅಂಗವಿಕಲ ಅಭ್ಯರ್ಥಿ ಏನು ಅಂತ ಕೇಳ್ರಿ. ಇಲ್ಲಿ ಅಂಗವಿಕಲ ಅಭ್ಯರ್ಥಿ ಏನು ಅಂತ ಕೇಳ್ಯಾರ. ಇಲ್ಲಿ ನೀವು ಅಂಗವಿಕಲ ಅಭ್ಯರ್ಥಿ ಇದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡಿರಿ, ಇರಲಿಲ್ಲ ಅಂತಂದ್ರೆ ನೋ ಅನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಇನ್ ಕೇಸ್ ನೀವು ಅಂಗವಿಕಲ ಅಭ್ಯರ್ಥಿ ಇದ್ರಿ ಎಸ್ ಮೇಲೆ ಟಿಕ್ ಮಾಡಿರಿ ಅಂತಂದ್ರೆ ಈ ರೀತಿ ಮೆಸೇಜ್ ಅಪಿಯರ್ ಆಗ್ತದೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಟೈಪ್ಸ್ ಆಫ್ ಡಿಸಬಿಲಿಟಿ ಕೇಳ್ತದೆ. ಇದರೊಳಗೆ ನಿಮ್ಮದು ಯಾವುದು ಟೈಪ್ ಅದ ಡಿಸಬಿಲಿಟಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈಗ ಯಾವುದಾದ್ರೂ ಒಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮತ್ತು ಆ ಇದರೊಳಗನೆ D4 ಹಾರ್ಡ್ ಇಯರಿಂಗು ಯಾವುದು ಅಂತ ಇಲ್ಲಿ ಕಾಣ್ತದೆ. ಎಲ್ಲ ಇಲ್ಲಿ ಪ್ರತಿಯೊಂದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೋಡಿರಿ. ಇಲ್ಲಿ ನಿಮ್ದು ಯಾವ್ದು ಇರ್ತದೆ ಬ್ಲೈಂಡ್ನೆಸ್ ಲೋ ವಿಷನ್ ಯಾವ್ದು ಇರ್ತದೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇನ್ ಕೇಸ್ ನೀವು ಹ್ಯಾಂಡಿಕ್ಯಾಪ್ಟ್ ಇರಲಿಲ್ಲ ಅಂಗವಿಕಲರು ಇರಲಿಲ್ಲ ಅಂದರೆ ಇಲ್ಲಿ ಜಸ್ಟ್ ನೋ ಮೇಲೆ ಕ್ಲಿಕ್ ಮಾಡಿರಿ. ಯಾವುದೇ ರೀತಿಯ ನೆಕ್ಸ್ಟ್ ಆಪ್ಷನ್ ಕೇಳಂಗಿಲ್ಲ. ನೆಕ್ಸ್ಟ್ ರೆಡ್ದು ಸ್ಟಾರ್ ಮಾರ್ಕ್ ಎಲ್ಲಿರ್ತಾವಲ್ಲ ಅವನ್ನ ಅಷ್ಟೇ ತುಂಬಕ್ಕೆ ಸ್ನೇಹಿತರೆ. ಇಲ್ಲೇನು ಇರ್ತಾವಲ್ಲ ಈ ರೀತಿ ಇಂಥವು ಅಷ್ಟೇ ತುಂಬಕ್ಕೆ. ಈ ರೀತಿ ರೆಡ್ ಮಾರ್ಕ್ ಇರಲಾರ್ದು ತುಂಬಲಿಲ್ಲ ಅಂದರೂ ಕೂಡ ನಡೀತದೆ. ಓಕೆ ರೀ. ನೆಕ್ಸ್ಟ್ ಈಗ ಯಾವುದು ತುಂಬ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ ಇಲ್ಲೆಲ್ಲ ಮ್ಯಾಂಡೇಟ್ರಿ ಏನಿಲ್ಲ, ಇವು ಮ್ಯಾಂಡೇಟ್ರಿ ಏನಿಲ್ಲ ಇವು. ನೆಕ್ಸ್ಟ್ ಇದು ಬರ್ರಿ, ಆರ್ ಯು ಅ ಚೈಲ್ಡ್ ಆರ್ ಫ್ಯಾಮಿಲಿ ಮೆಂಬರ್ ಆಫ್ ದೋಸ್ ಹೂ ಡೈಡ್ ಇನ್ 1984 ರಿಯಾರ್ಡ್ಸ್ ಅಂತದ. ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡಿರಿ. ಅಂದರೆ 1984 ರಿಯಾರ್ಡ್ಸ್ ಒಳಗೆ ಯಾರಾದರೂ ನಿಮ್ಮದು ಫ್ಯಾಮಿಲಿ ಮೆಂಬರ್ ತೀರ್ಕೊಂಡಾರ ಅಂತ ಕೇಳ್ಯಾರ, ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ರಿಲಿಜಿಯನ್ ಟು ವಿಚ್ ಯು ಬಿಲಾಂಗ್ ಟು ಅಂತ ಕೇಳ್ಯಾರ. ನಿಮ್ದು ಯಾವ್ದು ಧರ್ಮ ಅಂತ ಕೇಳ್ಯಾರ. ನಿಮ್ದು ಇಲ್ಲಿ ಯಾವ ಧರ್ಮ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಡು ಯು ಬಿಲಾಂಗ್ ಟು ರಿಲಿಜಿಯಸ್ ಮೈನಾರಿಟಿ ಕಮ್ಯುನಿಟಿ ಏನಂತ ಕೇಳ್ಯಾರ. ಅಂದರೆ ನೀವು ಅಲ್ಪಸಂಖ್ಯಾತ ಅಭ್ಯರ್ಥಿ ಏನಂತ ಕೇಳ್ಯಾರ ಸ್ನೇಹಿತರೆ. ಅಲ್ಪಸಂಖ್ಯಾತರು ಅಂದರೆ ಕ್ರಿಶ್ಚಿಯನ್, ಮುಸ್ಲಿಮ್, ಬುದ್ಧ, ಆಮೇಲೆ ಜೈನ, ಇವರು ಈ ರೀತಿಯ ಅಲ್ಪಸಂಖ್ಯಾತರು ಏನಂತ ಕೇಳಿದ್ರೆ ಅಲ್ಪಸಂಖ್ಯಾತರ ಇದ್ರೆ ಎಸ್ ಕೊಡ್ರಿ, ಇಲ್ಲಂದ್ರೆ ನೋ ಕೊಡ್ರಿ. ನೆಕ್ಸ್ಟ್ ಆರ್ ಯು ಎನ್ ಎಕ್ಸ್ ಸರ್ವಿಸ್ ಮ್ಯಾನ್ ಏನಂತ ಕೇಳ್ರಿ. ನೀವು ಮಾಜಿ ಸೈನಿಕ ಅಭ್ಯರ್ಥಿ ಏನು ಅಂತ ಕೇಳ್ರಿ. ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ಎಸ್ ನೋ ಮೇಲೆ ಸೆಲೆಕ್ಟ್ ಮಾಡಿಕೊಡ್ರಿ ಸ್ನೇಹಿತರೆ. ನೀವು ಮಾಜಿ ಸೈನಿಕರಿದ್ರಿ ಅಂತ ಎಸ್ ಕೊಟ್ರಿ ಅಂತ ತಿಳ್ಕೊಡ್ರಿ, ಅದಕ್ಕೆ ಸಂಬಂಧಿಸಿದಂಥ ಇನ್ಫಾರ್ಮೇಷನ್ ಕೇಳ್ತಾ ಸ್ನೇಹಿತರೆ. ಅದರಲ್ಲೇನು ಆರ್ ಯು ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಏನಂತ ಕೇಳ್ತದ. ಅಂದ್ರೆ ನೀವು ಅಂಗವಿಕಲ ಮಾಜಿ ಸೈನಿಕರು ಏನಂತ ಕೇಳ್ತಾರೆ, ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಎಷ್ಟು ವರ್ಷ ಸರ್ವಿಸ್ ಮಾಡಿರಿ ಅಂತ ಇಲ್ಲಿ ಸರ್ವಿಸನ್ನು ತುಂಬಬೇಕು. ಆಮೇಲೆ ನೀವು ಮಾಜಿ ಸೈನಿಕ ಆದಮೇಲೆ ಗೌರ್ಮೆಂಟ್ ಜಾಬ್ ಏನಾದರೂ ನೀವು ತೊಗೊಂಡಿರಿ ಏನಂತ ಜಾಯಿನ್ ಆಗಿರಿ ಏನಂತ ಕೇಳ್ತದೆ. ಯಾವುದಾದ್ರೂ ಗೌರ್ಮೆಂಟ್ ನೌಕರಿಗೆ ಜಾಯಿನ್ ಆಗಿರಿ ಏನಂತ ಕೇಳ್ತದೆ. ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇನ್ ಕೇಸ್ ನೀವು ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಇರಲಿಲ್ಲ ಅಂತ ತಿಳ್ಕೊಡ್ರಿ, ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡ್ರಿ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ಯಾವುದೇ ರೀತಿದು ಆಪ್ಷನ್ಸ್ ಕೇಳಂಗಿಲ್ಲ. ನೆಕ್ಸ್ಟ್ ಆರ್ ಯು ಡಿಪೆಂಡೆಂಟ್ ಆಫ್ ಸರ್ವಿಸ್ ಸ್ಕಿಲ್ಡ್ ಇನ್ ಆ್ಯಕ್ಷನ್ ಅಂತ ಕೇಳ್ರೆ ಇಲ್ಲಿ ಎಸ್ ನೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಇದು ಎಕ್ಸ್ ಸರ್ವಿಸ್ ಮ್ಯಾನ್ ರಿಲೇಟೆಡ್ ಆದ ಸ್ನೇಹಿತರೆ. ಇದೇನು ಮ್ಯಾಂಡೇಟ್ರಿ ಏನಿಲ್ಲ, ಇದೇನು ತುಂಬಕ್ಕೂ ಬರೋದಿಲ್ಲ. ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಯಾರು ಸೆಲೆಕ್ಟ್ ಮಾಡಿರ್ತೀರಿ ಅವ್ರಿಗೆ ಮಾತ್ರ ಇದು ಆಪ್ಷನ್ಸ್ ಓಪನ್ ಆಗ್ತದೆ. ಓಕೆ ರೀ. ಆಮೇಲೆ ನೆಕ್ಸ್ಟ್ ಆರ್ ಯು ಸೀಕಿಂಗ್ ರಿಲ್ಯಾಕ್ಸೇಷನ್ ಅಂಡರ್ ವಿಡೌ ಡಿವೋರ್ಸ್ ವುಮೆನ್ ಅಂದರೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬೇಕೇನಂತ ಕೇಳಿದ್ರೆ ಏಜ್ ರಿಲ್ಯಾಕ್ಸೇಷನ್ ಯಾರಿಗೆ ಸಿಗ್ತದೆ? ವಿಧವೆಯರಿಗೆ, ಡಿವೋರ್ಸ್ ಆದಂಥ ಹೆಣ್ಮಕ್ಳಿಗೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದೆ ಸ್ನೇಹಿತರೆ. ನಿಮಗೆ ಏಜ್ ರಿಲ್ಯಾಕ್ಸೇಷನ್ ನೀವೇನಾದರೂ ವಿಧವೆ ಇದ್ರಿ, ಡಿವೋರ್ಸ್ಡ್ ವುಮೆನ್ ಇದ್ರಿಯಪ್ಪ ಅಂದ್ರೆ ಇಲ್ಲಿ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಇದಾದಮೇಲೆ ಯಾವ್ಯಾವ ಅಪಿಯರ್ಡ್ ಫಾರ್ ದ CWE CRP RRB ಅರ್ಲಿಯರ್. ಇದೇ ರೀತಿ RRB ನೋಟಿಫಿಕೇಶನ್ ಹಿಂದಕ್ಕೇನು ಹೊಡಿಸಿರ್ತಾರಲ್ಲ ಆ ನೋಟಿಫಿಕೇಶನ್ ಎಕ್ಸಾಮ್ಗಳಿಗೆ ನೀವು ಅಟೆಂಡ್ ಆಗಿರಿ ಏನಂತ ಕೇಳ್ಯಾರ. RRB ಎಕ್ಸಾಮ್ ಈ ಹಿಂದೆ ಬರೆದಿದ್ರಿ ಅಂದರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ ಸ್ನೇಹಿತರೆ. ಇನ್ ಕೇಸ್ ಎಸ್ ಕೊಟ್ಟಿರಿ ಅಂತಂದ್ರೆ ಎಷ್ಟು ಅಟೆಂಪ್ಟ್ ನೀವು ಎಕ್ಸಾಮ್ ಬರೆದಿರಿ ಅಂತ ಇಲ್ಲಿ ತುಂಬಬೇಕಾಗ್ತದೆ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಇದಾದ್ಮೇಲೆ ಫುಲ್ ಕೆಳಗಡೆ ಬರ್ರಿ. ನೆಕ್ಸ್ಟ್ ನ್ಯಾಷನಾಲಿಟಿ ಅಥವಾ ಸಿಟಿಜನ್ಶಿಪ್ ಅನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಇಂಡಿಯನ್ ಅಂತ ಇರ್ತದೆ ಸ್ನೇಹಿತರೆ, ಇಲ್ಲಿ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಆಮೇಲೆ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಆಮೇಲೆ ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿ ಬೇಕಂತ ಇಲ್ಲಿ
ಎಕ್ಸಾಮಿನೇಷನ್ ಸೆಂಟ್ರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಫಸ್ಟ್ ಇದು ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಆಮೇಲೆ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಓಪನ್ ಆಗ್ತವೆ. ಕರ್ನಾಟಕದೊಳಗೆ ಇಷ್ಟು ಸ್ಥಳಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರ್ತಾವೆ. ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಪ್ರಿಲಿಮಿನರಿ ಎಕ್ಸಾಮ್ ಸೆಂಟರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮತ್ತೊಮ್ಮೆ ಇಲ್ಲಿ ಮೇನ್ ಎಕ್ಸಾಮ್ದು ಪ್ರಿಲಿಮಿನರಿ ಎಕ್ಸಾಮ್ ಮೇನ್ ಎಕ್ಸಾಮ್ ಎರಡು ಇರ್ತಾವೆ ಹೌದ್ರಿ. ಪ್ರಿಲಿಮಿನರಿ ಎಕ್ಸಾಮ್ದು ಎಕ್ಸಾಮಿನೇಷನ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ಮೇನ್ ಎಕ್ಸಾಮ್ದು ಎಕ್ಸಾಮಿನೇಷನ್ ಸೆಂಟರನ್ನು ಪರೀಕ್ಷಾ ಕೇಂದ್ರವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಇಷ್ಟು ಸ್ಥಳಗಳು ಕಾಣ್ತಿರ್ತಾವೆ. ಇದರೊಳಗೆ ಯಾವುದಾದ್ರೂ ನಿಮ್ಗೆ ಸೂಟೇಬಲ್ ಇರ್ತಕ್ಕಂಥ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೊಡ್ರಿ. ನೆಕ್ಸ್ಟ್ ID ಪ್ರೂಫನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಜಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಪಾಸ್ ಮಾರ್ಕ್ ಬೀಳ್ತದೆ. ID ಪ್ರೂಫನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇಷ್ಟರೊಳಗೆ ಯಾವುದಾದ್ರೂ ಒಂದು ID ಪ್ರೂಫನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಆಧಾರ್ ಕಾರ್ಡ್ ಕೂಡ ಅದೇ ಸ್ನೇಹಿತರೆ. ಯಾವುದಾದ್ರೂ ಒಂದು ID ಪ್ರೂಫನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಯಾವ್ದು ID ಕಾರ್ಡ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಅದರದ್ದು ID ಕಾರ್ಡ್ ನಂಬರನ್ನು ಇಲ್ಲಿ ತುಂಬ್ರಿ. ಇದಾದಮೇಲೆ ಎಕ್ಸಾಮಿನೇಷನ್ ಮೀಡಿಯಮ್ ಕೇಳೋಣ ಸ್ನೇಹಿತರೆ. ಎಕ್ಸಾಮ್ ಯಾವ ಭಾಷೆಯೊಳಗೆ ಬೇಕು ನಿಮಗೆ? ಇಂಗ್ಲೀಷ್ ಆ್ಯಂಡ್ ಹಿಂದಿ ಭಾಷೆಯೊಳಗೆ ಬೇಕೋ, ಇಂಗ್ಲೀಷ್ ಆ್ಯಂಡ್ ಕನ್ನಡ ಭಾಷೆಯೊಳಗೆ ಬೇಕೋ, ಇಂಗ್ಲೀಷ್ ಆ್ಯಂಡ್ ಕೊಂಕಣಿ ಭಾಷೆಯೊಳಗೆ ಬೇಕು? ಯಾವ ಭಾಷೆಯೊಳಗೆ ನಿಮಗೆ ಎಕ್ಸಾಮ್ ಬೇಕು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಉದಾಹರಣೆಗಾಗಿ ನಿಮಗೆ ಕನ್ನಡ ಭಾಷೆಯೊಳಗೆ ಎಕ್ಸಾಮ್ ಬೇಕಾಗಿತ್ತು ಅಂತ ತಿಳ್ಕೊಳ್ರಿ. ಇಂಗ್ಲೀಷ್ ಆ್ಯಂಡ್ ಕನ್ನಡ ಅಂತ ಎರಡನೇ ಆಪ್ಷನ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇದಾದಮೇಲೆ ನೆಕ್ಸ್ಟ್ ಪರ್ಸ್ನಲ್ ಡೀಟೇಲ್ಸನ್ನು ತುಂಬಬೇಕು ಸ್ನೇಹಿತರೆ. ಇಲ್ಲಿ ನಿಮ್ದು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಡೇ ಮಂತ್ ಇಯರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಜೆಂಡರನ್ನು ಸೆಲೆಕ್ಟ್ ಮಾಡಿರಿ. ಮೇಲು ಫಿಮೇಲು ಟ್ರಾನ್ಸ್ಜೆಂಡರು ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ, ಪ್ಯಾನ್ ಕಾರ್ಡ್ ನಂಬರ್ ತುಂಬ್ರಿ. ನೀವೇನಾದರೂ ಏನಪ್ಪ ಅಂದರೆ ಅವಳಿ ಜವಳಿ ಮಕ್ಕಳು ಅಂತಾರಲ್ಲ, ಅವಳಿ ಜವಳಿ ಮಕ್ಕಳು ಇದ್ದೀರಪ್ಪ ಅಂತಂದ್ರೆ ಇಲ್ಲಿ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಅವಳಿ ಜವಳಿ ಮಕ್ಕಳು ಇದ್ರಿ ಅಂತ ತಿಳ್ಕೊಡ್ರಿ. ನಿಮ್ಮ ಜೊತೆ ಹುಟ್ಟಿರ್ತಕ್ಕಂಥವ್ನು ಹೆಣ್ಣು ಗಂಡು ಅಂತ ಕಿಸಿಂದ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಅವಳಿ ಜವಳಿ ಏನಿರ್ತಾರಲ್ಲ ಟ್ವಿನ್ ಬ್ರದರ್ಸ್ ಅಥವಾ ಸಿಸ್ಟರ್ಸ್ ಇದ್ದರೆ ಮಾತ್ರ ಇಲ್ಲಿ ಅಪ್ಲಿಕೇಬಲ್ ಆಗ್ತದೆ. ಇಲ್ಲಾಂದ್ರೆ ಇಲ್ಲಿ ಜಸ್ಟ್ ನೋ ಕೊಟ್ರಿ ಅಂತ ಕೊಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಜೆಂಡರ್ ಆಫ್ ದ ಟ್ವಿನ್ ಅಂತ ಏನದಲ್ಲ ನೆಕ್ಸ್ಟ್ ಆಪ್ಷನ್ ಇದು ತುಂಬುವಂಥ ಅವಶ್ಯಕತೆ ಇಲ್ಲ. ಆಮೇಲೆ ನೇಮ್ ಆಫ್ ದ ಟ್ವಿನ್ ಆಗಲಿ ಇದನ್ನು ತುಂಬುವಂಥ ಅವಶ್ಯಕತೆ ಇಲ್ಲ. ಇದಾದಮೇಲೆ ಮರಿಟಲ್ ಸ್ಟೇಟಸ್ ನಿಮಗೆ ಮದುವೆ ಆಗ್ಯಾದೋ ಇಲ್ಲೋ, ಮದುವೆಯಾಗಿ ವಿಡೋ ಇದ್ರೋ ಏನಪ್ಪ ಅಂದ್ರೆ ಡಿವೋರ್ಸ್ ಇದ್ರೋ, ಜುಡಿಷಿಯಲಿ ಸಪ್ರೇಟರ್ ಇದ್ರೋ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ತಂದೆ ಹೆಸರು ತುಂಬ್ರಿ, ತಾಯಿ ಹೆಸರು ತುಂಬ್ರಿ. ಮದುವೆ ಆಗಿತ್ತಪ್ಪ ಅಂತಂದ್ರೆ ಹೆಂಡತಿ ಅಥವಾ ಗಂಡನ ಹೆಸರು ತುಂಬ್ರಿ ಸ್ನೇಹಿತರೆ. ಇದಾದಮೇಲೆ ನೆಕ್ಸ್ಟ್ ಅಡ್ರೆಸ್ಸನ್ನು ತುಂಬಕ್ಕಿಲ್ಲಿ ಅಡ್ರೆಸ್ 1, ಅಡ್ರೆಸ್ 2, ಅಡ್ರೆಸ್ 3, ಆಮೇಲೆ ಅಡ್ರೆಸ್ ತುಂಬಿದ ಮೇಲೆ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಆಮೇಲೆ ಇಲ್ಲಿ ಪಿನ್ ಕೋಡನ್ನು ತುಂಬಕ್ಕೆ ಸ್ನೇಹಿತರೆ. ಇಲ್ಲಿ ಮೇಲೆ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಏನು ತುಂಬಿರಲ್ಲ ಅದೇ ಅಡ್ರೆಸ್ಸೇ ಪರ್ಮನೆಂಟ್ ಅಡ್ರೆಸ್ ಆಗಿತ್ತು ಅಂತಂದರೆ ಜಸ್ಟ್ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಜಸ್ಟ್ ಪಾಸ್ ಮಾರ್ಕ್ ಬರ್ತದೆ. ಆ ಮೇಲೆ ತುಂಬಿರ್ತಕ್ಕಂಥ ಅಡ್ರೆಸ್ಸೇ ಕೆಳಗೆ ಪೇಸ್ಟ್ ಆಗ್ತದೆ. ಇನ್ ಕೇಸ್ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಬೇರೆ ಪರ್ಮನೆಂಟ್ ಅಡ್ರೆಸ್ ಬೇರೆ ಆಗಿತ್ತು ಅಂತಂದರೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ದಾಗ ಮತ್ತೊಮ್ಮೆ ಪರ್ಮನೆಂಟ್ ಅಡ್ರೆಸ್ಸನ್ನು ತುಂಬಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಪಿನ್ ಕೋಡನ್ನು ತುಂಬಿರಿ ಸ್ನೇಹಿತರೆ. ನೆಕ್ಸ್ಟ್ ಚೂಸ್ ಅಡ್ರೆಸ್ ಫಾರ್ ದ GST ಇನ್ವಾಯ್ಸ್ ಇದು ಯಾವುದರ ತುಂಬ್ರಿ, ಅದಕ್ಕೇನು ಪ್ರಾಬ್ಲಮ್ ಏನಿಲ್ಲ. ಇಷ್ಟೆಲ್ಲ ತುಂಬಿದ ಮೇಲೆ ಇಲ್ಲಿ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿರಿ. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿರಿ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲರೂ ಎರರ್ ಬಂದಿರ್ತದೆ. ಅಲ್ಲಿ ಎರರ್ ಏನೇನು ಬಂದಿರ್ತದೆ ಅಲ್ಲಿ ಜಸ್ಟ್ ಎಸ್ ನೋ ಕೊಡ್ರಿ ಸ್ನೇಹಿತರೆ. ಆಮೇಲೆ ಸ್ಪೇಸ್ ಹೆಸರು ಇದ್ದಲ್ಲಿ ಎರರ್ ಬಂತ ಅಂತ ತಿಳ್ಕೊಳ್ರಿ. ಆ ಹೆಸರಿನ ಮುಂದೆ ಒಂದು ಸ್ಪೇಸ್ ಬಿಟ್ಟಿರ್ತೀರಿ ನೀವು, ಅದನ್ನು ಡಿಲೀಟ್ ಮಾಡಿ ಸ್ನೇಹಿತರೆ. ಸ್ಪೇಸ್ ಡಿಲೀಟ್ ಮಾಡಿರಿ. ಎಲ್ಲನೂ ಏನಪ್ಪ ಅಂದ್ರೆ ಎರರ್ ಕ್ಲಿಯರ್ ಆಗ್ತದೆ. ಈ ರೀತಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಗ್ರಾಜ್ಯುಯೇಷನ್ ಡೀಟೇಲ್ಸನ್ನು ತುಂಬಕ್ಕೆ ಸ್ನೇಹಿತರೆ. ಗ್ರಾಜ್ಯುಯೇಷನ್ ಯಾವುದು ನಿಮ್ದು ಅಂತ ಹೇಳಿ ಇಲ್ಲಿ ಡಿಗ್ರಿಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನಿಮ್ಮದು ಡಿಗ್ರಿ ಯಾವುದದ ಆ ಡಿಗ್ರಿಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ ಕೇಸ್ ನಾನು BCom ಇತ್ತಂದ್ರೆ BCom ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಪೆಷಲೈಸೇಷನ್ ವರ್ಕ್ ಹೇಳ್ತಾನೆ ಇಲ್ಲಿ BCom ತುಂಬ್ರಿ ಸ್ನೇಹಿತರೆ. ಇನ್ ಕೇಸ್ ನಿಮ್ದು BA ಇತ್ತಂತ ತಿಳ್ಕೊಡ್ರಿ. ಸ್ಪೆಷಲೈಸೇಷನ್ ವರ್ಕ್ ಆ BA ಒಳಗೆ ನೀವೇನು ಓದಿರಿ, ಎಕನಾಮಿಕ್ಸ್ ಓದಿರೋ ಅಥವಾ ಜಿಯೋಗ್ರಫಿ, ಇಂಗ್ಲೀಷ್ ಲಿಟ್ರೇಚರ್, ಹಿಂದಿ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಯಾವುದು ನಿಮ್ದು ಸ್ಪೆಷಲೈಸೇಷನ್ ಅಥವಾ ಸಬ್ಜೆಕ್ಟ್ ಆದ BA ಒಳಗಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಓಕೆ ರೀ, ನಮ್ದು BCom ಅದ. ಇನ್ ಕೇಸ್ BE ಅಥವಾ B.Tech ಇತ್ತು ಅಂತ ತಿಳ್ಕೊಳ್ರಿ. ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಓದಿರ್ತೀರಿ ನೀವು BE ಅಥವಾ B.Tech ಒಳಗೆ, ಆ ಸಬ್ಜೆಕ್ಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸಿವಿಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಇಲ್ಲಿ ಯಾವ್ದು ಇದಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂದು BCom ಆದ ಸ್ನೇಹಿತರೆ, ಅದೆಲ್ಲ ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಜಸ್ಟ್ BCom ಮೇಲೆ ಕ್ಲಿಕ್ ಮಾಡ್ತೀನಿ. ಡೇಟ್ ಆಫ್ ಪಾಸಿಂಗ್ ಯಾವುದು, ಇದು ಡೇಟ್ ಆಫ್ ಪಾಸಿಂಗ್ ತುಂಬ್ರಿ. ಇಲ್ಲಿ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್
ಅಂದ್ರೆ ನಿಮ್ದು ಡಿಗ್ರಿ ಏನಿರ್ತಾವಲ್ಲ ಎಲ್ಲ ಸೆಮೆಸ್ಟರ್ದು ಸೇರಿ ಅಗ್ರಿಗೇಟ್ ಪರ್ಸೆಂಟೇಜ್ ಎಷ್ಟಾಗಿರ್ತದೆ ಆ ಪರ್ಸೆಂಟೇಜನ್ನು ಈ ಬಾಕ್ಸ್ನಾಗ ತುಂಬಬೇಕು. ಉದಾಹರಣೆಗಾಗಿ ಒಬ್ರೊಬ್ರದ್ದು 74.33 ಆಗಿತ್ತು ಅಂತ ತಿಳ್ಕೊಳ್ರಿ. ಈ ಮ್ಯಾಲಿನ 33 ಪಾಯಿಂಟ್ಸನ್ನು ಬರೀಲಿಕ್ಕೆ ಹೋಗ್ಬಾರ್ದು, ಟೈಪ್ ಮಾಡೋಕೆ ಹೋಗ್ಬಾರ್ದು, ಜಸ್ಟ್ 74 ಅಂತಲೇ ತುಂಬಬೇಕು ಸ್ನೇಹಿತರೆ. ಇನ್ ಕೇಸ್ 74.99 ಇತ್ತಂತ ತಿಳ್ಕೊಡ್ರಿ, ಅಂದರೂ ಕೂಡ ಈ 99 ಕನ್ಸಿಡರ್ ಮಾಡಬಾರ್ದು, ಓನ್ಲಿ 74 ಅಂತಲೇ ಮಾಡ್ಬೇಕು. ಮತ್ತು ನೀವು 75 ಅಂತ ಮಾಡೋಕೆ ಹೋಗ್ಬಾರ್ದು. ಓಕೆ ರೀ, 74 ಅಂತಲೇ ಮಾಡಿರಿ ಸ್ನೇಹಿತರೆ. ಓಕೆ ರೀ, ಈ ರೀತಿ ಇಲ್ಲಿ ಪರ್ಸೆಂಟೇಜ್ ತುಂಬ್ರಿ. ಇಲ್ಲಿ ಕ್ಲಾಸನ್ನೇ ಸೆಲೆಕ್ಟ್ ಮಾಡ್ಕೊಡ್ರಿ. ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗಿರೋ, ಸೆಕೆಂಡ್ ಕ್ಲಾಸು ಅಥವಾ ಜಸ್ಟ್ ಪಾಸು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇನ್ ಕೇಸ್ ನಿಮ್ಮದು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿದಿತ್ತು ಅಂತಂದ್ರೆ ಇಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ದು ಹೆಸರು ತುಂಬ್ರಿ. ಆಮೇಲೆ ಸ್ಪೆಷಲೈಸೇಷನ್ ಏನು ತುಂಬ್ರಿ, ಡೇಟ್ ಆಫ್ ಪಾಸಿಂಗ್ ಯಾವುದು, ಪರ್ಸೆಂಟೇಜ್ ಎಷ್ಟಾಗ್ಯದ, ಯಾವ ಕ್ಲಾಸ್ ಒಳಗೆ ಪಾಸ್ ಆಗಿದೆ ಅದೆಲ್ಲನೂ ತುಂಬಬೇಕು ಸ್ನೇಹಿತರೆ. ಅದೇ ರೀತಿಯಲ್ಲಿ ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಅಥವಾ ಅದರ್ ಕ್ವಾಲಿಫಿಕೇಷನ್ ಯಾವುದ್ಯಾವುದು ಕ್ವಾಲಿಫಿಕೇಷನ್ ಇರ್ತದೆ ಅದನ್ನು ಕ್ವಾಲಿಫಿಕೇಷನನ್ನು ನೀವು ಇಲ್ಲಿ ತುಂಬಬೇಕು ಸ್ನೇಹಿತರೆ. ಡೂ ಯು ಹ್ಯಾವ್ ಕಂಪ್ಯೂಟರ್ ನಾಲೆಜ್ ಅಂತ ಕೇಳೋಣ. ಕಂಪ್ಯೂಟರ್ ನಾಲೆಜ್ ಅದೇನಂತ ಕೇಳೋಣ, ಇಲ್ಲಿ ಎಸ್ ಮಾಡಲೇಬೇಕು ಸ್ನೇಹಿತರೆ. ಕಂಪ್ಯೂಟರ್ ನಾಲೆಜ್ ಇರಲಿಲ್ಲ ಅಂದರೆ ನಿಮ್ಗೆ ತುಂಬಲಕ್ಕೆ ಅಲೋ ಮಾಡೋಂಗಿಲ್ಲ. ಕಂಪ್ಯೂಟರ್ ನಾಲೆಜ್ ಕಂಪಲ್ಸರಿ ಬೇಕೇ ಬೇಕು. ಕಂಪ್ಯೂಟರ್ ನಾಲೆಜ್ ಇತ್ತು ಅಂತಂದ್ರೆ ಏನು ನಾಲೆಜ್ ಆದ ನಿಮಗೆ ಕಂಪ್ಯೂಟರ್ ಒಳಗೆ, ಬೇಸಿಕ್ ಆದೋ ಅಥವಾ ಏನಾದರೂ ಕಂಪ್ಯೂಟರ್ ಒಳಗೆ ಕೋರ್ಸ್ ಮುಗಿಸಿರೋ ಅದನ್ನು ಇಲ್ಲಿ ತುಂಬಬೇಕು ಸ್ನೇಹಿತರೆ. ಕನ್ನಡ ಭಾಷೆ ಒಳಗೆ ನೀವು ಈ ಹಿಂದೆ ಓದಿರಿ ಏನಂತ ಕೇಳೋಣ. ಹೈಸ್ಕೂಲ್ ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಎಲ್ಲಾರ ಕನ್ನಡ ಭಾಷೆ ಓದಿದಿರಿ ಅಂತಂದ್ರೆ ಜಸ್ಟ್ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋ ಮೇಲೆ ಕ್ಲಿಕ್ ಮಾಡಿರಿ ಅಂದರೆ ನೀವು ಎಲಿಜಿಬಲ್ ಇಲ್ಲ ಅಂತಲೇ ಅರ್ಥ. ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ಕನ್ನಡ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇದು ಆದಮೇಲೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಕೇಳೋಣ ಸ್ನೇಹಿತರೆ. ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಏನಾದರೂ ಇತ್ತು ಅಂತಂದ್ರೆ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿರಿ. ನೇಮ್ ಆಫ್ ದ ಎಂಪ್ಲಾಯರ್ ಇಲ್ಲಿ ತುಂಬ್ರಿ. ಡೆಸಿಗ್ನೇಷನ್ ಏನು ಡೆಸಿಗ್ನೇಷನ್ ಇತ್ತು ನಿಮ್ಮದು ವರ್ಕಿಂಗ್ ಪ್ಲೇಸ್ ಒಳಗೆ ಅದನ್ನು ತುಂಬ್ರಿ. ಯಾವ ಡೇಟಿಂದ ಯಾವ ಡೇಟ್ ತನಕ ನೀವು ವರ್ಕ್ ಮಾಡಿರಿ, ಅದು ನೇಚರ್ ಆಫ್ ಡ್ಯೂಟೀಸ್ ಏನು ಡ್ಯೂಟಿ ಇತ್ತು ನಿಮ್ಮದು, ಆಮೇಲೆ ಕೆಲಸ ಬಿಟ್ಟಿದ್ರಿ ಅಂತಂದ್ರೆ ಎದಕ್ಕೆ ಬಿಟ್ಟಿರಿ, ಆಮೇಲೆ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇದಿಷ್ಟನ್ನು ನೀವು ತುಂಬಬೇಕು ಸ್ನೇಹಿತರೆ. ಇಲ್ಲಿ ಎರಡಕ್ಕಿಂತ ಹೆಚ್ಚಿಗೆ ಎಕ್ಸ್ಪೀರಿಯನ್ಸ್ ಇದ್ದವಪ್ಪ ಅಂದರೆ ಇಲ್ಲಿ ಎರಡು ಮೋರ್ ಅಂತ ಮಾಡುತ್ತಾ ಹೋಗ್ಬೇಕು ಸ್ನೇಹಿತರೆ. ಇದಾದಮೇಲೆ ಅದರ್ ಡೀಟೇಲ್ಸ್ನಲ್ಲಿ ಪ್ರೀ ಎಕ್ಸಾಮ್ ಟ್ರೈನಿಂಗ್ದು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಈ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ SC ST OBC ಮೈನಾರಿಟಿ ಕಮ್ಯುನಿಟಿ, ಎಕ್ಸ್ ಸರ್ವಿಸ್ಮ್ಯಾನ್, ಡಿಸೇಬಲ್ಡ್, ಎಕ್ಸ್ ಸರ್ವಿಸ್ಮ್ಯಾನ್, ಡಿಪೆಂಡೆಂಟ್ ಆಫ್ ಎ ಸರ್ವಿಸ್ಮ್ಯಾನ್, ಅಂಗವಿಕಲ ಅಭ್ಯರ್ಥಿ ಇಷ್ಟು ಜನಕ್ಕೆ ಇದು ಅಪ್ಲಿಕೇಬಲ್ ಆಗ್ತದೆ. ನಿಮ್ಗೆ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬೇಕಾಗಿತ್ತು ಅಂತಂದ್ರೆ ನೀವು ಇಲ್ಲಿ ಎಸ್ ಕೊಡ್ಬೋದು. ಇಲ್ಲ ನನಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬ್ಯಾಡ್ ಅನ್ನಂಗಿತ್ತಪ್ಪ ಅಂದ್ರೆ ಇಲ್ಲಿ ನೋ ಕೊಡ್ಬೋದು ಸ್ನೇಹಿತರೆ. ಎಸ್ ಕೊಟ್ಟಿರಿ ಅಂತಂದ್ರೆ ಎಕ್ಸಾಮಿನೇಷನ್ ಸೆಂಟರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಕರ್ನಾಟಕದೊಳಗೆ ಧಾರವಾಡ ಒಂದೇ ಒಂದು ಐತಿ ಸ್ನೇಹಿತರೆ. ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಇನ್ ಕೇಸ್ ಬ್ಯಾಡ್ ಆಗಿತ್ತು ನಿಮಗೆ ಟ್ರೈನಿಂಗ್ ಅಂತಂದ್ರೆ ಜಸ್ಟ್ ನೋ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನಿಮಗೆ ಯಾವ್ಯಾವ ಲ್ಯಾಂಗ್ವೇಜ್ ಗೊತ್ತದವ ಆ ಲ್ಯಾಂಗ್ವೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ರೀಡ್, ರೈಟ್, ಸ್ಪೀಕ್ ಅಂದ್ರೆ ಮಾತಾಡೋಕ್ಕೆ, ಬರೆಯೋಕ್ಕೆ, ಆಮೇಲೆ ಓದ್ಲಕ್ಕೆ ಬರ್ತದೇನಂತ ಕೇಳೋಣ. ಇಲ್ಲಿ ಬಾಕ್ಸ್ಗಳನ್ನು ಟಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲ ತುಂಬಿದ ಮೇಲೆ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿರಿ. ವ್ಯಾಲಿಡೇಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಮೆಸೇಜ್ ಪಾಪಪ್ ಆಗ್ತದೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕಾಣುತ್ತೆ ಮೂಲ್ಯಾಗ. ಈ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 2 ಬ್ಯಾಂಕ್ ಅದಾವೆ ಸ್ನೇಹಿತರೆ. ಜಸ್ಟ್ ಈ ಬ್ಯಾಂಕ್ಗಳ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬ್ಯಾಂಕಿಂದ ಏನಪ್ಪ ಅಂತಂದ್ರೆ ಆರ್ಡರ್ ಪ್ರಿಫರೆನ್ಸ್ ಬರ್ತದೆ. ಅಂದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿದ ಪ್ರಿಫರೆನ್ಸ್ ಫಸ್ಟ್ ಬೇಕು, ನಿಮಗೇನು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಪ್ರಿಫರೆನ್ಸ್ ಫಸ್ಟ್ ಕೊಡ್ತಿರೋ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಉದಾಹರಣೆಗಾಗಿ ನಿಮಗೀಗ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಫಸ್ಟ್ ಪ್ರಿಫರೆನ್ಸ್ ಬೇಕಾಗಿತ್ತು ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡೋದು. ಈ ರೀತಿ ಫಸ್ಟಿಗೆ ಬರ್ತದೆ, ಅಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಮೇಲೆ ಬರ್ತದೆ. ಈ ರೀತಿ ಒಟ್ಟು 2 ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಅದು ಆದಮೇಲೆ ಇಲ್ಲಿ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ವೆರಿಫೈಡ್ ಸಕ್ಸಸ್ಫುಲಿ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತನಕ ಏನು ನೀವು ಅರ್ಜಿ ತುಂಬಿರಿ ಅದೆಲ್ಲ ಕಾಣ್ತಿರ್ತದೆ. ಇಲ್ಲಿ ಪ್ರತಿಯೊಂದನ್ನು ಚೆಕ್ ಮಾಡಿರಿ. ಓಕೆ ರೀ, ಪ್ರತಿಯೊಂದನ್ನು ಚೆಕ್ ಮಾಡಿರಿ. ಎಲ್ಲೂ ಏನೂ ಮಿಸ್ಟೇಕ್ ಆಗಿದ್ದಿಲ್ಲ ಅಂದ್ರೆ ತುಂಬುವಂಥ ಸಂದರ್ಭದಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ ಅಥವಾ ತಪ್ಪು ತುಂಬಿದ್ರಿಯಪ್ಪ ಅಂತಂದ್ರೆ ಅದನ್ನು ಒಮ್ಮೆ ಚೆಕ್ ಮಾಡಿರಿ. ತುಂಬಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇತ್ತು ಅಂತಂದ್ರೆ ಫುಲ್ಲು ಕೆಳಗಡೆ ಇಲ್ಲಿ ಐ ಅಗ್ರಿ ಅಂತ ಇರ್ತದೆ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿರಿ. ಐ ಕನ್ಫರ್ಮ್ ಮೇಲೆ
ಕ್ಲಿಕ್ ಮಾಡಿರಿ ಸ್ನೇಹಿತರೆ. 2 ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಕಾಣ್ತದಲ್ಲ, ಆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಮೆಸೇಜ್ ಪಾಪಪ್ ಆಗ್ತದೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮತ್ತೊಮ್ಮೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಆಮೇಲೆ ಹ್ಯಾಂಡ್ ಡಿಕ್ಲರೇಷನ್ ಅನ್ನು ಇಲ್ಲಿ ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಫಸ್ಟಿಗೆ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ನೋಡ್ರಿ, ಇಲ್ಲಿ ಚೂಸ್ ಫೈಲ್ ಅಂತ ಕಾಣ್ತದಲ್ಲ, ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಮೀಡಿಯಾ ಪಿಕ್ಕರ್ ಅಂತ ಲಾಸ್ಟ್ ಆಪ್ಷನ್ ಅದ ನೋಡ್ರಿ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ರಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗ್ಯಾಲರಿ ಒಳಗೆ ಇರ್ತಕ್ಕಂಥ ಫೋಲ್ಡರ್ ಎಲ್ಲ ಓಪನ್ ಆಗ್ತವ. ಯಾವ್ದು ಫೋಲ್ಡರ್ ಒಳಗೆ ನೀವು ಇಮೇಜ್ ಸೇವ್ ಮಾಡಿರಿ ಆ ಫೋಲ್ಡರ್ ಓಪನ್ ಮಾಡ್ಕೊಳ್ರಿ. ಆ ಫೋಲ್ಡರ್ ಓಪನ್ ಮಾಡಿದ ಮೇಲೆ ಈ ರೀತಿ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ದ ಇಮೇಜ್ ಕಾಣ್ತಿರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಫೈಲ್ ನೇಮ್ ಸ್ಪೇಸ್ ನಾಟ್ ಅಲೌಡ್ ಆರ್ ಇನ್ವೈಡ್ ಅಂದ್ರೆ ಫೈಲ್ ನೇಮ್ ರಿನೇಮ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಅದು ಫೈಲ್ ನೇಮ್ ಕರೆಕ್ಟ್ ಆಗಿಲ್ಲ, ಜಸ್ಟ್ ರಿನೇಮ್ ಮಾಡ್ಕೊಳ್ತೀನಿ ಇದಕ್ಕೆ. ಈ ರೀತಿ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಅಂತ ಏನು ಮಾಡಿನಲ್ಲ, ಈ ರೀತಿ ಸ್ಪೇಸ್ ಇರಬಾರ್ದಂತ, ಅದಕ್ಕಾಗಿ ಅದು ಅಪ್ಲೋಡ್ ಆಗಲಿಲ್ಲ ಸ್ನೇಹಿತರೆ. ಜಸ್ಟ್ ಏನು ಮಾಡ್ತೀನಿ ನಾನು ಥಂಬ್ ಅಂತ ಇಷ್ಟೇ ಕೊಡ್ತೀನಿ, ಸೇವ್ ಮಾಡ್ತೀನಿ. ಓಕೆ ರೀ, ಈಗ ಅದು ಸೇವ್ ಆಯಿತು. ಮತ್ತೊಮ್ಮೆ ಸೇಮ್ ಪ್ರೊಸೆಸನ್ನು ಫಾಲೋ ಮಾಡ್ತೀನಿ. ಚೂಸ್ ಫೈಲ್, ಈ ರೀತಿ ಕಾಣ್ತಾ ಸ್ನೇಹಿತರೆ. ಇಲ್ಲಿ ಈ ರೀತಿ ಇಲ್ಲಿ ಕಾಣ್ದ ಮೇಲೆ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಲ್ರೆಡಿ ಇದು ಅಪ್ಲೋಡ್ ಆಗಿರ್ತದೆ ಸ್ನೇಹಿತರೆ. ಅಪ್ಲೋಡ್ ಆಗ್ಯಾದವನಿಲ್ಲ ಅಂತ ಹೆಂಗೆ ಕನ್ಫರ್ಮ್ ಮಾಡೋದಂತ ಇಲ್ಲಿ ಪ್ರಿವ್ಯೂ ಅಂತ ಒಂದು ಆಪ್ಷನ್ ಕಾಣ್ತದೆ ನೋಡ್ರಿ. ಆ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಕಾಣ್ತದೆ. ಅಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಏನು ಅಪ್ಲೋಡ್ ಮಾಡಿರಿ, ಥಂಬ್ ಇಂಪ್ರೆಷನ್ ಅಪ್ಲೋಡ್ ಮಾಡಿರಿ, ಹ್ಯಾಂಡ್ ಡಿಕ್ಲರೇಷನ್ ಅಪ್ಲೋಡ್ ಮಾಡಿದ್ರೆ ಕಾಣ್ತದೆ. ಈ ರೀತಿ ಕಾಣ್ತಿತ್ತು ಅಂತಂದ್ರೆ ಅದರ ಅರ್ಥ ಅಪ್ಲೋಡ್ ಆಗ್ಯದಂತ ಅರ್ಥ ಸ್ನೇಹಿತರೆ. ಜಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಹ್ಯಾಂಡ್ ಡಿಕ್ಲರೇಷನ್. ಹ್ಯಾಂಡ್ ಡಿಕ್ಲರೇಷನ್ದ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ಲಾಸ್ಟ್ ಆಪ್ಷನ್ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಮದು ಫೋಲ್ಡರ್ ಯಾವುದು ಫೋಲ್ಡರ್ ಒಳಗೆ ಇಮೇಜಸ್ ಇರ್ತಾವಲ್ಲ ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಹ್ಯಾಂಡ್ ಡಿಕ್ಲರೇಷನ್ ಇಮೇಜ್ ಕಾಣ್ತಿರ್ತದೆ, ಜಸ್ಟ್ ಅದ್ರ ಮೇಲೆ ಸೆಲೆಕ್ಟ್ ಮಾಡಿರಿ. ಇಲ್ಲೇ ಕ್ಲಿಕ್ ಮಾಡಿದ ತಕ್ಷಣ ಏನಪ್ಪ ಅಂದ್ರೆ ಈ ರೀತಿ ಕಾಣ್ತಾ ಸ್ನೇಹಿತರೆ. ಈ ರೀತಿ ಅಪ್ಲೋಡ್ ಕಾಣ್ತದೆ. ಜಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಹ್ಯಾಂಡ್ ಡಿಕ್ಲರೇಷನ್ ಕೂಡ ಅಪ್ಲೋಡ್ ಆಯ್ತು ಸ್ನೇಹಿತರೆ. ಕನ್ಫರ್ಮ್ ಮಾಡ್ಕೊಳ್ಬೇಕಾಗಿತ್ತಂದ್ರೆ ಇಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ನೀವು ಕನ್ಫರ್ಮನ್ನು ಮಾಡ್ಕೊಳ್ಬಹುದು. ನೆಕ್ಸ್ಟ್ ಈ ಸೆಕ್ಯೂರಿಟಿ ಕೋಡ್ ಈ ಬಾಕ್ಸ್ನಾಗ ತುಂಬ್ರಿ ಸ್ನೇಹಿತರೆ. ಬಾಕ್ಸ್ನಾಗ ತುಂಬಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪಾಪಪ್ ಓಪನ್ ಆಗ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲಿಕೇಶನ್ ಫೀಸ್ ತುಂಬೋದು ಬರ್ತದೆ ಸ್ನೇಹಿತರೆ. ಇನ್ ಕೇಸ್ ಜನರಲ್ ಕ್ಯಾಟಗರಿ ಅಥವಾ OBC ಕ್ಯಾಟಗರಿ ಅವರು ಇದ್ದೀರಿ ಅಂತಂದ್ರೆ 850 ರೂಪಾಯಿ ಅರ್ಜಿ ಶುಲ್ಕ ಬರ್ತದೆ ಸ್ನೇಹಿತರೆ. ಓಕೆ ರೀ, ಇಲ್ಲಿ ಕ್ಯಾಪ್ಚಾ ಕೋಡವನ್ನು ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮೆಸೇಜ್ ಪಾಪಪ್ ಆಗ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಮೆಂಟ್ ಪೇಜಿಗೆ ಬಂತು ಸ್ನೇಹಿತರೆ. ಇಲ್ಲಿ 5-6 ಆಪ್ಷನ್ಸ್ ಅದಾವೆ ಸ್ನೇಹಿತರೆ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, ವ್ಯಾಲೆಟ್, QR ಕೋಡ್, UPI ಇವುಗಳ ಮೂಲಕ ನೀವು ಪೇಮೆಂಟ್ ಮಾಡ್ಬೋದು. ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಸೋರ್ಸ್ ನಿಮ್ಮ ಕಡೆ ಇತ್ತಂದ್ರೂ ಕೂಡ ಪೇಮೆಂಟ್ ಮಾಡ್ಬೋದು. ಉದಾಹರಣೆಗೆ ಡೆಬಿಟ್ ಕಾರ್ಡ್ ಮೂಲಕ ಪೇಮೆಂಟ್ ಮಾಡಬೇಕಾಗಿತ್ತು ಅಂತಂದರೆ ಸೆಕೆಂಡ್ ಆಪ್ಷನ್ ಅದ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಕಾರ್ಡ್ ನಂಬರ್ ತುಂಬ್ರಿ. ಆ ATM ಕಾರ್ಡ್ ಮೇಲೆ 16 ಡಿಜಿಟ್ ನಂಬರ್ ಇರ್ತದೆ, ಅದನ್ನು ತುಂಬ್ರಿ. ಇಲ್ಲಿ ಎಕ್ಸ್ಪೈರಿ ಡೇಟ್ ಮತ್ತು ಮಂತ್ ಮತ್ತು ಇಯರನ್ನು ತುಂಬ್ರಿ. ಯಾವಾಗ ಕಾರ್ಡ್ ಎಕ್ಸ್ಪೈರಿ ಆಗ್ತದೆ ಅಂತ ಅಲ್ಲಿ ಮಂತ್ ಇಯರ್ ಕಾರ್ಡ್ ಮೇಲೆ ಕೊಟ್ಟಿರ್ತಾರೆ, ಅದನ್ನು ತುಂಬ್ರಿ. ಕಾರ್ಡ್ ಬ್ಯಾಕ್ ಸೈಡ್ ಒಂದು CVV ಕೋಡ್ ಇರ್ತದೆ, ಆ CVV ಕೋಡನ್ನು ಇಲ್ಲಿ ತುಂಬ್ರಿ. ಕಾರ್ಡ್ ಯಾರು ಇರ್ತದೆ ಅವ್ರ ಕಾರ್ಡ್ ಹೋಲ್ಡರ್ ನೇಮನ್ನು ತುಂಬ್ರಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿರಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ATM ಕಾರ್ಡ್ ಯಾರ್ದು ಇರ್ತದಲ್ಲ ಅವರಿಗೆ ಬ್ಯಾಂಕಿಗೆ ಒಂದು ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಮಾಡಿರ್ತಾರೆ. ಆ ಮೊಬೈಲ್ ನಂಬರ್ಗೆ ATM OTP ಬರ್ತದೆ. ಓಕೆ ರೀ, ಆ ಮೊಬೈಲ್ ನಂಬರ್ಗೆ OTP ಬರ್ತದೆ. ಆ OTPಯನ್ನು ಇಲ್ಲಿ OTP ಹಾಕಕ್ಕೆ ಒಂದು ಬಾಕ್ಸ್ ಕೊಟ್ಟಿರ್ತಾನೆ, ಆ ಬಾಕ್ಸ್ನಾಗ ತುಂಬಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿರಿ.
ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಪೇಮೆಂಟ್ ಸಕ್ಸಸ್ಫುಲ್ಲಿ ಆಗ್ತದೆ ಸ್ನೇಹಿತರೆ. ಸಕ್ಸಸ್ಫುಲ್ಲಿ ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಫೀ ರಿಸಿಟ್ ಡೌನ್ಲೋಡ್ ಮಾಡ್ಕೊಳ್ಳೋದು. ಫೀ ರಿಸಿಟ್ ಕಂಪಲ್ಸರಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂದರ್ಭದಲ್ಲಿ ಆ ಫೀ ರಿಸಿಟ್ ಬೇಕಾಗ್ತದೆ. ಇದು ಏನಪ್ಪ ಅಂದ್ರೆ ಡೆಬಿಟ್ ಕಾರ್ಡ್ ಮೂಲಕ ಯಾವ ರೀತಿ ಪೇಮೆಂಟ್ ಮಾಡೋದು ಅಂತ ಈಗ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಕ್ಯೂ ಆರ್ ಕೋಡ್ ಅಂತ ತೋರಿಸ್ಬಿಡ್ತೀನಿ ಸ್ನೇಹಿತರೆ. ಇಲ್ಲಿ 5ನೇ ಆಪ್ಷನ್ ಐತೆ ನೋಡ್ರಿ, ಕ್ಯೂ ಆರ್ ಕೋಡ್. ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿರಿ. ಜಸ್ಟ್ ಇಲ್ಲಿ ಪ್ರೊಸೀಡ್ ವಿತ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಹಿಯರ್ ಟು ಸ್ಕ್ಯಾನ್ ಅದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಯೂ ಆರ್ ಕೋಡ್ ಓಪನ್ ಆಯ್ತು ಸ್ನೇಹಿತರೆ. ನಿಮ್ಮದು ದೋಸ್ತರ ಮೊಬೈಲು ಯಾರ ಮೊಬೈಲಿಂದನೋ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿರಿ, ಪೇಮೆಂಟ್ ಮಾಡಿರಿ ಸ್ನೇಹಿತರೆ. ಪೇಮೆಂಟ್ ಮಾಡಿದ ಮೇಲೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಂತ ಗೊತ್ತೈತಿ. ಬಾರ್ ಕೋಡ್ ಸ್ಕ್ಯಾನ್ ಮಾಡಿ ಯಾವ ರೀತಿ ಪೇಮೆಂಟ್ ಮಾಡ್ಬೇಕಂತ, ಯಾವ ರೀತಿ ಅಂಗಡಿಗೆ ಪೇಮೆಂಟ್ ಮಾಡ್ತಾರೆ ಅದೇ ರೀತಿ ಇಲ್ಲಿ ಪೇಮೆಂಟ್ ಮಾಡೋದು ಎಲ್ಲರಿಗೂ ಗೊತ್ತೈತಿ. ಓಕೆ, ಆದಮೇಲೆ ಅಲ್ಲಿ ಪೇಮೆಂಟ್ ಆದ ತಕ್ಷಣ ಇಲ್ಲಿ ಪೇಮೆಂಟ್ ಸಕ್ಸಸ್ ಅಂತ ಬಂದು ಆಟೋಮೆಟಿಕ್ ವೆಬ್ಸೈಟ್ ಏನು ಮಾಡ್ತದೆ, ಫೀ ರಿಸಿಟ್ ಜನರೇಟ್ ಮಾಡ್ತದೆ. ಇಲ್ಲಿಯೂ ಕೂಡ ಫೀ ರಿಸಿಟನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದಿಷ್ಟೇನಂತಂದ್ರೆ ಪೇಮೆಂಟ್ ಮಾಡಿದ ಮೇಲೆ ಮತ್ತೊಮ್ಮೆ IBPS ಏನು ಫಸ್ಟಿಗೆ ತೋರಿಸಿನಲ್ಲ ಆ ರೀತಿ ಮತ್ತೊಮ್ಮೆ ಲಾಗಿನ್ ಪೇಜಿಗೆ ಹೋಗಿ ಅಪ್ಲಿಕೇಶನನ್ನು ಪ್ರಿಂಟ್ ತಗೊಳ್ಬೇಕು. ಒಂದು ಫೀ ರಿಸಿಟ್, ಎರಡನೇದು ಅಪ್ಲಿಕೇಶನ್ ಇವೆರಡೇನಪ್ಪ ಅಂದ್ರೆ ಪ್ರಿಂಟ್ ತೊಗೊಂಡು ಕಂಪಲ್ಸರಿ ನಿಮ್ಮ ಕಡೆ ಇಟ್ಕೊಳ್ಬೇಕು. ಓಕೆ ರೀ, ಈ ಫೀ ರಿಸಿಟ್ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರಿ, ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೊಂಡು ಇಟ್ಕೊಂಡಿರಿ ಅಂತ ತಿಳ್ಕೊಳ್ರಿ, ನಿಮ್ದು ಅಪ್ಲಿಕೇಶನ್ ಕಂಪ್ಲೀಟ್ ಆದಂಗೆ ಸ್ನೇಹಿತರೆ. ಇದಿಷ್ಟು ನೋಡ್ರಿ ಸ್ನೇಹಿತರೆ, ಈ RRB ರೀಜನಲ್ ರೂರಲ್ ಬ್ಯಾಂಕ್ಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಅನ್ನೋದ್ರ ಬಗ್ಗೆ ಸಂಬಂಧಿಸಿದಂಗೆ ಸಂಪೂರ್ಣವಾದಂಥ ಮಾಹಿತಿ ಆಗಿತ್ತು ಸ್ನೇಹಿತರೆ. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಯದ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಇನ್ ಕೇಸ್ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ದೋಸ್ತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.